ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾಂಟಿನೆಂಟಲ್ ಮಾಲ್ಗುಡಿ ಕಾಫಿ ಒಂದು ಘಳಿಗೆ ನನಗಾಗಿ ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಎದೆ ಉರಿ, ಅಜೀರ್ಣ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಅಮೃತಬಿಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಮತ್ತು ಶ್ರೀಕೃಷ್ಣ ಹಸುವಿನ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ, ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಇತ್ತೀಚೆಗಷ್ಟೇ ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ಅದ್ಧೂರಿ ಕಾರ್ಯಕ್ರಮ ಗದಗ್ನ APMCಯಲ್ಲಿ ಇರುವಂತಹ ಸ್ವಾಮಿ ವಿವೇಕಾನಂದ ಸಭಾಂಗಣದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದಂತಹ ದೃಶ್ಯಗಳನ್ನು ಆ ಕಾರ್ಯಕ್ರಮವನ್ನು ನಾವು ವೀಕ್ಷಿಸಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಕೂಡ ಗದಗ್ನಲ್ಲಿ ನಡೆದಂತಹ ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ನೋಡಲಿದ್ದೇವೆ. ಇನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವೇದಿಕೆಗೆ ಆಗಮಿಸಿ ಏನೆಲ್ಲ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ, ಅಪಾರ ಜನಸ್ತೋಮವನ್ನು ಉದ್ದೇಶಿಸಿ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಗದಗ್ APMCಯಲ್ಲಿ ಇರುವಂತಹ ಸ್ವಾಮಿ ವಿವೇಕಾನಂದ ಸಭಾಂಗಣದಲ್ಲಿ ಗುರೂಜಿಯವರ ಸಾರಥ್ಯದಲ್ಲಿ ನಡೆದಂತಹ ಅದ್ಧೂರಿ ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮವನ್ನು ಬನ್ನಿ ಹಾಗಿದ್ರೆ ಮುಂದುವರೆದ ಭಾಗವನ್ನು ನೋಡ್ಕೊಂಡು ಬರೋಣ. जालपालं खचत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोदिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं बोलो भारत माता की, बोलो भारत माता की जय. वंदे मातरम, वंदे मातरम, वंदे मातरम. ಗದಗಿನ ಮಹಾಜನತೆಗೆ, ಗದಗಿನ ನನ್ನ ತಾಯಿ ತಂದೆಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಶ್ರೀ ವಿಷ್ಣು ದಶಾವತಾರದ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ 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 ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಪುರಾಣ ಪುರುಷ ಗೋವಿಂದ, ಪುಂಡರಿಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ.
ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಗದಗಿನ ಗಾನಯೋಗಿ ಪಂಚಾಕ್ಷರಿ ಗವಾಯಿರವರ ಎಂತಹ ಅಂಧರನ್ನೂ ಸಹಿತ ಮಾತಾಡಿಸುವಂಥ ಶಕ್ತಿ ರಾಜ್ಯ ದೇಶ ಹೊರದೇಶಗಳಲ್ಲಿರ್ತಕ್ಕಂತಹ ಅಂಧರೂ ಸಹಿತ ಅಂಧ ಪರಿವಾರ ಅಂಧ ಕುಟುಂಬ ಅಂಧದಲ್ಲಿರ್ತಕ್ಕಂಥ ಅಂಧಕಾರದಲ್ಲಿರ್ತಕ್ಕಂತಹ ಅವರ ಸಂಕಷ್ಟಗಳನ್ನು ಹೋಗಲಾಡಿಸುವಂಥ ಶಕ್ತಿ ಗದಗಿನ ಪುಟ್ಟರಾಜ ಗವಾಯಿರವರಿತ್ತು. ಗಾನಯೋಗಿ ಪುಟ್ಟರಾಜ ಗವಾಯಿರವರ ಆ ನುಡಿಮುತ್ತಲ್ಲಿ ಧೈರ್ಯವನ್ನು ಕೊಟ್ಟು ಅಂಧರೂ ಸಹಿತ ಬದುಕಬಹುದು, ನೀವು ರಾಜ್ಯಕ್ಕೆ ದೇಶಕ್ಕೆ ಬೇಕಾಗಿರುವಂಥವರು, ನಿಮ್ಮ ಸಂಗೀತದಲ್ಲಿ ಎಂತಹ ರೋಗ ರುಜಿನಗಳಿದ್ದರೂ ಸಹಿತ ಗುಣ ಆಗುತ್ತೆ ಅಂತ ಹೇಳಿದಂಥ ಮಹಾಚೇತನ ಶಕ್ತಿ ಇವತ್ತಿನ ದಿವಸ ನಿಮ್ಮ ಊರಲ್ಲಿರ್ತಕ್ಕಂಥ ಪುಟ್ಟರಾಜ ಗವಾಯಿರವರು. ಧಾರ್ಮಿಕತೆ, ಆಧ್ಯಾತ್ಮಿಕತೆ, ದೇವತಾರಾಧನೆ, ದೇವರ ಪೂಜೆ, ಸಾಧು ಸಂತರ ಪೂಜೆ ಜೊತೆಗೆ ಯಾವುದೇ ಮಠಾಧೀಶ್ವರರು ಯಾವುದೇ ಗುರುಗಳು ಬಂದರೂ ಸಹಿತ ನಾವು ನಿಮ್ಮೊಂದಿಗೆ ಇದ್ದೇವೆ, ನಾವು ಸಹಿತ ಧರ್ಮ ಪರಿಪಾಲನೆ ಮಾಡ್ತೇವೆ, ಧರ್ಮದಲ್ಲಿ ಸದಾ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಅಂತ ಹೇಳಿ ಧರ್ಮದ ರಥಯಾತ್ರೆಯನ್ನು ಎಳೆಯುವಂಥ ಏಕೈಕ ಪಟ್ಟಣ ಯಾವುದಾದ್ರು ಇದ್ದರೆ ಅದು ಗದಗ ಕ್ಷೇತ್ರ. ಧರ್ಮದ ರಥಯಾತ್ರೆ ಎಳೆಯುವುದರಲ್ಲಿ ಗದಗ ಕ್ಷೇತ್ರ ಇವತ್ತಿನ ದಿವಸ ಮುಂಚೂಣಿಯಲ್ಲಿದೆ. ಈ ಭಾಗದಲ್ಲಿರ್ತಕ್ಕಂಥ ತಾಯಂದರು, ಅಣ್ಣ ತಮ್ಮಂದಿರು, ರೈತ ಬಾಂಧವರು ಜೊತೆಗೆ ನಮ್ಮ ಭಾರತದ ಗಡಿ ಭಾಗದಲ್ಲಿ ಭಾರತಾಂಬೆಯ ಸೇವೆ ಮಾಡಲಿಕ್ಕೆ ಸಾಕಷ್ಟು ಜನ ಮಕ್ಕಳ ಹೆತ್ಕೊಂಡಿರ್ತಕ್ಕಂಥ ತಾಯಂದರು ನೀವಿಲ್ಲಿದ್ದೀರಿ. ನಿಮಗೀಗೋ ಅನಂತ ಕೋಟಿ ವಂದನೆಗಳು. ಹಾಗೆ ಸಾಕಷ್ಟು ಜನ ರೈತರನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಭಾಗ, ಸಾಕಷ್ಟು ಜನ ರೈತ ಬಾಂಧವರನ್ನ ಒಳಗೊಂಡಿರ್ತಕ್ಕಂಥ ಈ ಸಾನ್ನಿಧ್ಯಕ್ಕೆ ನಾನು ಬಹಳ ತಡವಾಗಿ ಬಂದೆ. ಮೊದಲನೇದಾಗಿ ನಿಮ್ಮೆಲ್ಲರಲ್ಲೂ ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಯಾಕೆಂದರೆ 10 ಗಂಟೆಗೆ ವೇದಿಕೆಗೆ ಬರಬೇಕಾಗಿತ್ತು, ನಾವು 10 ಗಂಟೆಗೆ ವೇದಿಕೆಗೆ ಬರಬೇಕಾಗಿತ್ತು. ಈಗ ಸರಿಸುಮಾರು ಸಮಯ ಸಾಕಷ್ಟು ದೂರ ಆಯಿತು. ಆದರೂ ನಿಮ್ಮೊಳಗಿರುವ ಪ್ರೀತಿ ಉತ್ಸಾಹ, ನಿಮ್ಮಲ್ಲಿರ್ತಕ್ಕಂಥ ಒಂದು ವಾತ್ಸಲ್ಯ, ಆ ಪ್ರೀತಿ ವಿಶ್ವಾಸ, ತಾಯಂದರು ಈ ಮಗನ ಮೇಲೆ ಇಟ್ಟಿರ್ತಕ್ಕಂಥ ಈ ಪ್ರೀತಿ ಇದೆಯಲ್ಲ, ಈ ಬಾಂಧವ್ಯ, ಇದು ಬಹುಶಃ ಯಾರಿಗೆ ನೀವು ಕೊಟ್ಟಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮ ಮನೆ ಮಕ್ಕಳಿಗೂ ನೀವು ಈ ಪ್ರೀತಿ ವಾತ್ಸಲ್ಯ ಕೊಟ್ಟಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಕೊಟ್ಟಿರೋದಕ್ಕಾಗಿ ನನ್ನ ಮುಂದಿನ 7 ಜನ್ಮ ಎತ್ತಿದ್ರೂ ನಿಮ್ಮ ಋಣ ತೀರ್ಸೋಕ್ಕಾಗೋದಿಲ್ಲ. ಒಳ್ಳೆಯದಾಗಲಿ, ಭಗವತಿ ಅನುಗ್ರಹ ನಿಮಗೆ ಚೆನ್ನಾಗಿರಲಿ. ರಾಜ್ಯದ ಜನತೆ, ನಮ್ಮ ಭಾರತೀಯ ಸ್ತ್ರೀಯರು, ಹೆಣ್ಣು ಮಕ್ಕಳು, ತಾಯಂದರು, ನೀವು ಸದಾ ನಗನಗ್ತಾ ಇರಬೇಕು. ನೀವು ನಗನಗ್ತಾ ಇದ್ದರೆ ಮಾತ್ರ ನೀವು, ನಿಮ್ಮ ಪರಿವಾರ, ನಿಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ ಇದು ಸುಭಿಕ್ಷವಾಗಿರುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ಸಹಿತ ಸಾಮೂಹಿಕವಾಗಿ ಒಂದು ಲಕ್ಷ್ಮಿ ಅನುಷ್ಠಾನವನ್ನು ಮಾಡೋಣ. ವಿಶೇಷವಾಗಿ ಸಕಲ ಸಂಕಷ್ಟಗಳು ದೂರ ಆಗಲಿಕ್ಕೋಸ್ಕರ ಇವತ್ತು ನಾನು ಹೇಳಿರುವಂಥ ಒಂದು ತಂತ್ರಸಾರವನ್ನು ನೀವು ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸೋಣ, ದೇಶದ ಕತ್ತಲನ್ನು ಹೊಡೆದೋಡಿಸೋಣ. ಭಾರತೀಯರು ನಾವು ಯಾವತ್ತೂ ಸಹಿತ ಸಾಂಸ್ಕೃತಿಕ ನಗರಿಯಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲವನ್ನು ಸಹಿತ ಒಳಗೊಂಡಿರ್ತಕ್ಕಂಥವ್ರು ನಾವು ಭಾರತೀಯರು. ನಮ್ಮ ಭಾರತ ದೇಶದಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿತನ, ನಮ್ಮಲ್ಲಿರ್ತಕ್ಕಂಥ ಪೂಜೆ ಪುನಸ್ಕಾರ, ಗುರುಗಳು ಅಥವಾ ಧಾರ್ಮಿಕ ಕ್ಷೇತ್ರದ ಮುಖಂಡರು, ಸಾಧು ಸಂತರು, ಇಂಥವರಿಗೆ ನೀವು ತೋರಿಸುವಂತಹ ಗೌರವ, ನಿಮ್ಮಲ್ಲಿರ್ತಕ್ಕಂಥ ಪೂಜ್ಯ ಮನೋಭಾವ ಇದೆಲ್ಲವೂ ಸಹಿತ ಭಗವಂತನ ಸಾಕ್ಷಾತ್ಕಾರವಾಗಿ ಇಲ್ಲಿ ಸದಾಕಾಲ ಯಾವುದೇ ಥರ ದುರ್ಭಿಷ್ಟ ಕಾಲ ಬರೆದಿರ ಸುಭಿಕ್ಷವಾದಂಥ ಕಾಲ ದಯಪಾಲಿಸಲಿ. ಶೀಘ್ರವಾಗಿ ಗದಗಿಗೆ ವರ್ಣನ ಕೃಪೆಯಾಗಲಿ, ಬೇಗ ಮಳೆ ಆಗಿ ರೈತ ಬಾಂಧವರು ನೆಮ್ಮದಿ ಸುಖ ಸಂತೋಷದಿಂದಿರಲಿ. ಈ ಭಾಗದಲ್ಲಿ ರೈತ ಬಾಂಧವರು ಬೆಳೀತಕ್ಕಂಥ ಬೆಳೆಗೆ ಒಳ್ಳೆ ಮೌಲ್ಯ ಸಿಗಲಿ. ಈಗ ತಾವೆಲ್ಲರೂ ಸಮಾಧಾನದಲ್ಲಿ ಕೂತಿದ್ದೀರಿ. ನಿಮ್ಮ ಈ ಸಮಾಧಾನ, ನಿಮ್ಮ ಈ ತೃಪ್ತಿಕರವಾದಂಥ ಅನುಷ್ಠಾನ ಇದನ್ನು ನೋಡಿ ನನಗೆ ಬಹಳ ಸಂತೋಷ. ತಾವೆಲ್ಲ ಇಷ್ಟೇ ಸಮಾಧಾನವಾಗಿದ್ದರೆ ಅನುಷ್ಠಾನವನ್ನು, ಪೂಜಾ ಅನುಷ್ಠಾನವನ್ನು ಶುರು ಮಾಡೋಣ. ಹಾಗೆ ನಮ್ಮ ಈ ಧರ್ಮರಥ ಯಾತ್ರೆ, ಮಹರ್ಷಿ ಧರ್ಮಯಾತ್ರೆ ರಾಜ್ಯದಾದ್ಯಂತ ಪ್ರತಿ ಡಿಸ್ಟಿಕ್ಕು ತಾಲೂಕುಗಳಿಗೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ.
ಇಂತಹ ಪ್ರತಿ ಡಿಸ್ಟಿಕ್ಕು ತಾಲೂಕಿಗೆ ನಾವು ಪ್ರಯಾಣ ಬೆಳೆಸುವಂಥ ಕಾಲದಲ್ಲಿ ಪ್ರತಿಯೊಂದು ಕಾಲಕ್ಕೂ ಸಹಿತ ನಮ್ಮೊಂದಿಗೆ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ಸಹಿತ ಇವತ್ತಿನ ದಿವಸ ಅಂಗರಕ್ಷಕರು, ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಠಾಣೆ ಈ ಭಾಗದಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಎಲ್ಲ ಧರ್ಮರಥ ಯಾತ್ರೆಯನ್ನು ಎಳಿಲಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ. ಯಾಕೆಂದರೆ ಇದು ಸಾಂಸ್ಕೃತಿಕವಾದಂಥ ವಿಶೇಷವಾಗಿರ್ತಕ್ಕಂಥ ಧರ್ಮರಥ ಯಾತ್ರೆ. ಈ ಧರ್ಮರಥ ಯಾತ್ರೆಗೆ, ಈ ಧರ್ಮದ ಒಂದು ದಿಗ್ವಿಜಯಕ್ಕೆ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿ ಈ ಭಾಗದ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ನಮ್ಮ ಜೊತೆಯಲ್ಲಿದ್ದಾರೆ. ಗೋವಿಂದಗೌಡ ಪಾಟೀಲ್ರವರ ಘನ ನೇತೃತ್ವದಲ್ಲಿ ಅವರ ಸಿಬ್ಬಂದಿ ಪೂರ್ತಿ ಇವತ್ತಿನ ದಿವಸ ನಮಗೆ ಸಹಕರಿಸಿದ್ದಾರೆ. ಅವರಿಗೆ ಶ್ರೀನಿವಾಸನ ಅನುಗ್ರಹ ಆಗಲಿ, ಗುರುಗಳ ಆಶೀರ್ವಾದವನ್ನು, ಈ ಒಂದು ಶ್ರೀನಿವಾಸನ ಕೃಪಾಶೀರ್ವಾದವನ್ನು ನಾವು ಅವರಿಗೆ ದಯಪಾಲಿಸ್ತಾ ಇದ್ದೇವೆ. ಅದರಿಂದ ಗೋವಿಂದಗೌಡರವರು ದಯವಿಟ್ಟು ತಾವು ಈ ಕಡೆ ಬರಬೇಕು. ಒಬ್ಬ ವ್ಯಕ್ತಿನ ನಾವು ಗುರುತಿಸಿದ್ರೆ ಅವ್ರ ಹಿಂದೆ ಇರ್ತಕ್ಕಂಥ ಎಲ್ಲ ಪಡೆಯನ್ನು ನಾವು ಗುರುತಿಸ್ದಂಗೆ. ಯಾಕೆಂದರೆ ಪೊಲೀಸ್ ಸಿಬ್ಬಂದಿ ಕೆಲಸ ಏನು ಅಂತ ಇಡೀ ರಾಜ್ಯ ಜನತೆಗೆ ನಾನು ಹೇಳ್ತಾ ಇರ್ತೇನೆ. ಒಂದು ದಿವಸ ಡ್ಯೂಟಿಗೆ ಅಂತ ಮನೆ ಬಿಟ್ಟು ಆಚೆ ಬಂದರೆ 3 ದಿವಸ ಆದರೂ ಆಯಿತು, 4 ದಿವಸನಾದರೂ ಆಯಿತು, ನಿರಂತರವಾಗಿ ಡ್ಯೂಟಿ ಮಾಡಿ ತಮ್ಮನ್ನು ತಾವು ಮರೆತು ಕೆಲಸವನ್ನು ಮಾಡಿ ನಮಗೆ ರಕ್ಷಣೆ ಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಸಿಬ್ಬಂದಿ ಇದೆ. ಅದಕ್ಕೆ ಜೋರಾದ ಒಂದು ಚಪ್ಪಾಳೆ ಬಾರಿಸಿ. ಓಂ ವನಮಾಲೆ ಗದೇಶಾಂಗೇ ಶಂಖಚಕ್ರ ಜನಂತಕೆ ಶ್ರೀಮನ್ನಾರಾಯಣ ವಿಷ್ಣುರ್ವಾಸುದೇವೋ ಅಭಿರಕ್ಷತೋ ರೋಚನೋ ರೋಚಮಾನ ಶೋಭನೋ ಶೋಭಮಾನ ಕಲ್ಯಾಣ. ಇನ್ನೊಂದು ವಿಶೇಷ, ನಾವು ವೇದಿಕೆಗೆ ಒಳಗಡೆ ಬರಬೇಕಾದ್ರೆ ಇವರ ಸಿಬ್ಬಂದಿ ವರ್ಗಕ್ಕೆಲ್ಲ ನೋಡಿ ಬಣ್ಣ ಮಾಡಿರೋದು ಜನ. ನಮ್ಮ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ತಾಯಂದರಿಗೆ ಅಂತ ನಾನು ತಂದಿದ್ದೆ. ಆದರೆ ನನ್ನ ಹಿಂದೆ ಬರ್ತಕ್ಕಂಥವರು ರಂಗನ್ನು ಎರಚಿಕೊಂಡು ವಿಶೇಷವಾದಂಥ ರೀತಿ ಬಣ್ಣವನ್ನು ನೀವು ಹಾಕ್ಕೊಳ್ಳಿಲ್ಲ, ಬಣ್ಣವನ್ನು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಹಾಕಿದ್ರಿ. ನೋಡಿ ಪಾಪ ಅವ್ರ ಬಟ್ಟೆಗಳೆಲ್ಲನೂ ಹ್ಯಾಕೆ ಕುಂಕುಮ ಮಾಡಾಕ್ಬಿಟ್ಟಿದ್ದೀರಿ. ಆದರೆ ಒಂದು ಇಷ್ಟು ಮೈ ಮೇಲೆ ಕುಂಕುಮ ಬಿದ್ದರು ಈ ಧರ್ಮದ ರಥಯಾತ್ರೆ, ಧರ್ಮದ ತೇರೆಳಿಲಿಕ್ಕೆ, ಈ ನಿಮ್ಮ ಆನಂದ್ ಗುರುಜಿಯವರ ರಕ್ಷಣೆಗೆ ಸದಾಕಾಲ ಈ ನನ್ನ ಅಣ್ಣ ತಮ್ಮಂದರೆಲ್ಲರೂ ನಿಂತಿದ್ದಾರೆ. ಹಾಗೆ ತಾವೆಲ್ಲ ಸಮಾಧಾನವಾಗಿರಿ, ಪೂಜೆ ಶುರು ಮಾಡೋಣ. ಎಲ್ಲ ಕಡೆ ದೀಪ ಅಂಟಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಾವೆಲ್ಲ ಇಡೀ ರಾಜ್ಯದಲ್ಲಿ ನಾವು ಎಲ್ಲೇ ಪ್ರಯಾಣ ಬೆಳೆಸಿದ್ರೂ ಒಂದೇ ಒಂದು ಕೋರಿಕೆ ನಂದಿರುತ್ತೆ. ಏನಪ್ಪ ಅಂದರೆ, ನಿಮ್ಮಗಳ ಸಮೀಪದಲ್ಲಿ ನೀವು ಇರೋವಂಥ ಸ್ಥಳಕ್ಕೆ ನಾನು ಬರೋದು. ಈ ಗದಗಲ್ಲಂತೂ ನಿಮ್ಮಲ್ಲಿರೋ ಈ ಪ್ರೀತಿ ವಿಶ್ವಾಸಕ್ಕೋಸ್ಕರ ಖಂಡಿತ ನಾನು ಬರ್ತೇನೆ. ನಿಮಗೆ ಈಗಲೇ ಮಾತು ಕೊಡ್ತಾ ಇದ್ದೀನಿ. ಆದರೆ ನೀವು ಬೊಂಬೆಗಳಾಗಿರಬೇಕು. ನಾವು ಬಂದಾಗ ಬೇರೆ ಕಡೆ ಕಾರ್ಯಕ್ರಮಗಳಲ್ಲಿ ನೋಡಿದ್ದೀರಲ್ಲ, ಎದ್ದೇಳೋದು, ನೂಕಾಡೋದು, ತೊಂದರೆ ಕೊಡೋದು, ಇದು ಯಾವುದು ನೀವು ಮಾಡಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ನೀವು ಮಾಡಲ್ಲ ಅಂತ ಒಂದು ಸತಿ ಜೋರ ಕೈ ಎತ್ತಿ. ನೀವೆಲ್ಲ ಬೊಂಬೆಗಳ ಥರ ಕೂತಿದ್ರೆ ಮಾತ್ರ ಚಪ್ಪಾಳೆ ಬಾರಿಸಿ ದೀಪ ಅಂಟಿಸೋಣ. ತದೇವ ಲಗ್ನಂ ಸದನಂ ತದೇವ. ಏಕಾಂತಂ ಗಮನಂ ಯೋ ವಿರುದ್ಧಾನಗಮ್ಯಂ ವಂದೇ ವಿಷ್ಣುಂ ಮಹಾಭಯಾರಂ ಸರ್ವಲೋಕೈಕರಾತಂ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾದಲೆ ಪದ್ಮದಲಾಯ ದಾಕ್ಷಿ ಎಲ್ಲ ದೀಪ ಅಂಟಿಸ್ಕೊಂಡ್ರ? ಈಗ ದೀಪದ ತಟ್ಟೆಯನ್ನು ನಿಮ್ಮ ಶಿರದ ಮೇಲೆ ಇಟ್ಕೋಬೇಕು. ನಿಮ್ಮ ತಲೆಯಿಂದ ಮೇಲೆ ಎಲ್ಲ ಶ್ರೀನಿವಾಸನಿಗೆ ಆರತಿ ಮಾಡಿ. ದೀಪಗಳೆತ್ತಿ ಮೇಲೆತ್ತಿ. ಗೋವಿಂದ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾ.
ಹೊಟ್ಟೆ ಯಾರಿಗಾರು ಹಸಿತಾ ಇದೆ ಅಶೋಕ್ ಅವ್ರು ಮಾತ್ರ ಕೈ ಎತ್ತಿ. ಹೊಟ್ಟೆ ತುಂಬಿರೋರು ಕೈ ಎತ್ತಿ. ಇದು ನನ್ನ ಜನ ಇದೆ ಇಲ್ಲಿರ್ತಕ್ಕಂಥವ್ರು. ಯಾಕೆಂದರೆ ರೊಟ್ಟಿ ತಿನ್ನೋ ದೇಹ, ರೊಟ್ಟಿ ಬಡಿಯೋ ಕೈ ಯಾವತ್ತೂ ಸ್ಟ್ರಾಂಗೇ. ರೊಟ್ಟಿ ತಿನ್ನುವ ದೇಹ, ರೊಟ್ಟಿ ಬಡಿಯುವ ಕೈ ಯಾವತ್ತೂ ಸ್ಟ್ರಾಂಗ್ ಆಗಿರುತ್ತೆ. ಅನ್ನ ತಿನ್ನೋ ದೇಹ ನಮಗೆ ಸುಸ್ತಾಗೋದು. ರೊಟ್ಟಿ ಎಷ್ಟು ಜನ ತಂದಿದ್ದೀರಿ ನನಗೆ? ನೀವು ರೊಟ್ಟಿ ತರದಿದ್ರೂ ಬೇಡ, ಗದಗಲ್ಲಿದ್ದು ನಿಮ್ಮ ಮನೆಗಳ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ನಾನು. ಎಲ್ಲರೂ ನೆಮ್ಮದಿಯಾಗಿ ಪೂಜೆ ಮಾಡೋಣ. ಇಷ್ಟು ಹೂವು ಅಕ್ಷತೆಗಳ ಕೈ ತಗೊಳ್ಳಿ. ಹೂವನ್ನು ನಿಮ್ಮ ಎಡಹಸ್ತದಲ್ಲಿ ಇಟ್ಕೊಳ್ಳಿ. ಬಲಹಸ್ತವನ್ನು ಅದರ ಮೇಲೆ ಇಟ್ಕೊಂಡು ಹೇಳಿಕೊಡುವಂಥ ಸಂಕಲ್ಪವನ್ನು ಹೇಳ್ಕೋಬೇಕು. ಹೇಳಿಕೊಡುವಂಥ ಸಂಕಲ್ಪವನ್ನು ನೀವೆಲ್ಲರೂ ಹೇಳಬೇಕು. ಶುಕ್ಲಾಂಬರಧರಂ ವಿಷ್ಣುಂ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ॐ सुमुखाय नमः, ॐ एकदन्ताय नमः, ॐ कपिलाय नमः, ॐ गजकर्णकाय नमः। शिवाय नमस्ते अस्तु भगवन् त्र्यम्बकाय त्रिपुरां तगाय त्रिकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। ॐ एकदन्ताय विद्महे वक्रतुण्डाय धीमहि तन्नो दन्ति प्रचोदयात्। महादेव्यै च विद्महे विष्णुपत्नी च धीमहि तन्नो लक्ष्मी प्रचोदयात्। नारायणाय विद्महे वासुदेवाय धीमहि तन्नो विष्णु प्रचोदयात्। ಹೇಳಿಕೊಡುವಂಥ ಸಂಕಲ್ಪವನ್ನು ಶ್ರದ್ಧೆಯಿಂದ ಹೇಳಿ. ಫಸ್ಟು 11 ಸರ್ತಿ ಓಂ ಗಂ ಗಣಪತೇ ನಮಃ ಹೇಳಿ. ಓಂ ಓಂ ಗಂ ಗಂ ಗಣಪತಯೇ ಗಣಪತಯೇ ನಮಃ. ನಮಃ. 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 ಶುಭಾಭ್ಯಾಂ ಶುಭಾಭ್ಯಾಂ ಶುಭೇ ಶುಭೇ ಶೋಭನೆ ಶೋಭನೆ ಮುಹೂರ್ತೆ ಮುಹೂರ್ತೆ ಆದ್ಯ ಆದ್ಯ ಬ್ರಹ್ಮಣೇ ब्राह्मे द्वितीय हार्दे श्वेता ಶ್ವೇತ वराह ವರಹ कल्पे ಕಲ್ಪೆ वैवस्वता ವೈವಸ್ವತ मन्वन्तरे ಮನ್ವಂತರೆ कलियुगे ಕಲಿಯುಗೆ प्रथम पादे ಪ್ರಥಮ ಪಾದೆ जम्बोद्वीपे ಜಂಬೋದ್ವೀಪೆ भरतवर्षे ಭರತವರ್ಷೆ भरतखण्डे ಭರತಖಂಡೆ मेरुरण्ये ಖಂಡಕಾರಣ್ಯೆ गोदावर्याः ಗೋದಾವರ್ಯಾः दक्षिणे तीरे ದಕ್ಷಿಣೆ ತೀರೆ शालिवाहनशके ಶಾಲಿವಾಹನ ಶಕೆ बौद्धावतारे ಬೌದ್ಧಾವತಾರೆ रामक्षेत्रे ರಾಮಕ್ಷೇತ್ರೆ अस्मिन् ಅಸ್ಮಿನ್ वर्तमाने ವರ್ತಮಾನೆ व्यवहारिके ವ್ಯವಹಾರಿಕೆ चन्द्रमानेन ಚಾಂದ್ರಮಾನೇನ अस्य ಅಶ್ಯ प्रभवादि ಪ್ರಭವಾದಿ सृष्टि ಷಷ್ಠಿ संवत्सराण ಸಂವತ್ಸರಾಣ मध्ये ಮಧ್ಯೆ श्रीमत ಶ್ರೀಮತೋ श्री ಶ್ರೀ मंगलकर ಮಂಗಳಕರ विलंबिनाम ವಿಳಂಬಿನಾಮ संवत्सरे ಸಂವತ್ಸರೆ दक्षिणायने ದಕ್ಷಿಣಾಯನೆ शरदृतौ ಶರದೃತೋ कार्तीक मासे ಕಾರ್ತೀಕ ಮಾಸೆ शुक्ल पक्षे ಶುಕ್ಲ ಪಕ್ಷೆ दशम्यां ಶಮ್ಯ वासरः ವಾಸರಃ वासरस्तो ವಾಸರಸ್ತು वासरः ಅಸರಃ मंदवासर ಮಂದವಾಸರ युक्ताय
ಯುಕ್ತಾಯ ಶುಭ ನಕ್ಷತ್ರ ಶುಭ ನಕ್ಷತ್ರ ಶುಭಯೋಗ ಶುಭಯೋಗ ಶುಭಕರ್ಣ ಶುಭಕರಣ ಏವಂ ಗುಣ ಏವಂ ಗುಣ ವಿಶೇಷೇಣ ವಿಶೇಷೇಣ ವಿಶಿಷ್ಟಾಯ ವಿಶಿಷ್ಟಾಯ ಅಸ್ಯಾಂ ಅಸ್ಯಾಂ ಶುಭತಿಥೋ ಶುಭತಿಥೋ ಮಮ ಮಮ ಉಪಾರ್ಥ ಪರಮಾರ್ಥ ಸಹ ಸಹ ಕುಟುಂಬಾನ ಕುಟುಂಬಾನ ಕ್ಷೇಮ ಕ್ಷೇಮ ಸ್ಥೈರ್ಯ ಸ್ಥೈರ್ಯ ವಿಜಯ ವಿಜಯ ವೀರ್ಯ ವೀರ್ಯ ಅಭಯ ಅಭಯ ಆಯು ಆಯು ಆರೋಗ್ಯ ಆರೋಗ್ಯ ಆನಂದ ಆನಂದ ಐಶ್ವರ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಅಭಿವೃದ್ಧ್ಯರ್ಥಂ ಶರೀರೆ ಶರೀರೆ ವರ್ತಮಾನ ವರ್ತಮಾನ ವರ್ತಿಷ್ಯಮಾನ ವರ್ತಿಷ್ಯಮಾನ ಶ್ರೀ ಲಕ್ಷ್ಮೀ ಲಕ್ಷ್ಮೀ ವೆಂಕಟೇಶ್ವರ ವೆಂಕಟೇಶ್ವರ ಲಕ್ಷ್ಮೀ ಲಕ್ಷ್ಮೀ ಜನಾರ್ದನ ಜನಾರ್ದನ ಲಕ್ಷ್ಮೀ ಲಕ್ಷ್ಮೀ ಶ್ರೀನಿವಾಸ ಶ್ರೀನಿವಾಸ ದೇವತಾ ದೇವತಾ ಪ್ರಿಯತಾ ಪ್ರಿಯತಾ ಮಮ ಮಮ ಜನ್ಮ ನಕ್ಷತ್ರ ಜನ್ಮ ನಕ್ಷತ್ರೇ ಎಲ್ಲರೂ ಹೇಳ್ಕೋಬೇಕಿದನ್ನ. ತುಂಬಾ ದಿನಗಳಿಂದ ಮಹರ್ಷಿ ವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಪ್ರಭುಗಳು ಇವತ್ತು ನಮ್ಮ ಕಾರ್ಯಕ್ರಮವನ್ನು ನೋಡಿ ಕರೆ ಒಂದಕ್ಕೆ ಹೋಗೊಟ್ಟು ಬಂದಿರತಕ್ಕಂಥ ನನ್ನ ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಾವೆಲ್ಲ ಇಷ್ಟು ಜನ ಗದಗಿಗೆ ಈ ಒಂದು ಕ್ಷೇತ್ರದಲ್ಲಿ ಶ್ರೀ ವಿಷ್ಣು ದಶಾವತಾರದ ಒಂದಷ್ಟು ಶೀರ್ಷಿಕೆಯ ವಿಚಾರವನ್ನು ಹಾಗೆ ನಿಮ್ಮೊಂದಿಗೆ ನಾನು ಮಾತಾಡಬೇಕು ಅಂದಾಗ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ತಾವೆಲ್ಲರೂ ಸಹಿತ ಇಷ್ಟು ಜನ ಬಂದಿದ್ದೀರಿ. ಬಂದಿರುವ ಕಾಲ ನಿಮಗಿದು ಶ್ರೇಯಸ್ಸನ್ನು ಉಂಟು ಮಾಡಬೇಕು, ನಿಮಗೆ ಶ್ರೇಯಸ್ಸುಂಟಾಗಬೇಕು. ಅದಕ್ಕಾಗಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಹೇಳಿ, ನಮಃ ಸೂರ್ಯಾಯ ಚಂದ್ರಾಯ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ಗುರು ಶುಕ್ರ ಶನಿವ್ಯಶ್ಚ ರಾಹವೇ ಕೇತವೇ ನಮಃ ರಾಹುವೇ ಕೇತುವೇ ನಮಃ. ಓಂ. ಎಲ್ಲರೂ ಓಂಕಾರವನ್ನ 11 ಸತಿ ಹೇಳಿ. ಈಗ ಆ ಹೂಗಳನ್ನು ನಿಮ್ಮ ಮುಂದೆ ಇರ್ತಕ್ಕಂಥ ದೀಪದ ತಟ್ಟೆಯಲ್ಲಿ ನಾವು ಕೊಟ್ಟಿರುವಂತಹ ವಿಗ್ರಹಕ್ಕೆ ನೀವು ವಿಗ್ರಹದ ಮೇಲಾಗಲಿ ಫೋಟೋ ಮೇಲಾಗಲಿ ಅಥವಾ ದೀಪದ ಹತ್ರ ಆ ಹೂವನ್ನ ಹಾಕ್ಬಿಡಿ. ಹೂವು ಅಕ್ಷತೆಗಳು ಹಾಕಿ. ಚ್ಯುತಂ ಕೇಶವಂ ರಾಮನಾಮ ಎಲ್ಲರೂ ಬುಕ್ಸ್ ಇಸ್ಕೊಂಡಿದ್ದೀರಾ? ಶ್ರೀ ವಿಷ್ಣು ದಶಾವತಾರದ ಬುಕ್ಕು, ವಿಷ್ಣು ಸಹಸ್ರನಾಮದ ಬುಕ್ಕು. ಶ್ರೀಧರಂ ಓಂ ಸಹಸ್ರಶೇವೃಷ ಪುರುಷಃ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಶ್ರೀನಿವಾಸನ ವಿಗ್ರಹ ಗಗನ ಸದೃಶಂ ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ. ವರ್ಣಂ ಶುಭಾಂಗಂ ಶ್ರೀನಿವಾಸ ಗೋವಿಂದ 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 ಗೋವಿಂದ. ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ತ್ರೈಲೋಕ್ಯಪೂಜಿತ ಶ್ರೀಮಾನ್ ಸದಾ ವಿಜಯ ವರ್ಧನ ಶಾಂತಿ ಕುರು ಗದಾ ಪಾಣಿ
सत्यभामाधवं माधवं श्रीधरं राधिकाराधितं इन्दिरामन्दिरं चेतसा सुन्दरं देवकी नन्दनं नन्दजं सन्दधे विष्णवे जिष्णवे शङ्खिने चक्रिणे रुक्मिणी रागिणे जानकी जानकी ತಾವೆಲ್ಲ ನೀವು ಕೂತಿರೋ ಸ್ಥಳಕ್ಕೆ ನಾನೇ ಬರ್ತೀನಿ ಎಂದೆ, ಯಾರು ಎದ್ದೇಳಬಾರ್ದು ಅಂತಂದೆ. ಪಾಪ ಪೊಲೀಸ್ ಸಿಬ್ಬಂದಿ ಇಷ್ಟು ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇಡೀ ರಾಜ್ಯ ಪ್ರವಾಸ ಮಾಡುವಾಗ ಈ ಪ್ರಕಾರವಾದಂಥ ಪೊಲೀಸ್ ಸಿಬ್ಬಂದಿ ಅನುಕೂಲ ಮಾಡಿದ್ದು ಅಂದರೆ ಅದು ಗದಗ ಕ್ಷೇತ್ರದಲ್ಲಿ ಮಾತ್ರನೇ. ಅವರೊಂದು ಮಾತು ಹೇಳಿದ ತಕ್ಷಣ ನಾವು ನಿಮ್ಮ ಜೊತೆಲಿ ಇರ್ತೀವಿ ಬನ್ನಿ ಸ್ವಾಮೀಜಿ ಅಂತ ಕರ್ಕೊಂಡು ಬಂದರು. ಆದರೆ ಮುಂದೆ ಇರ್ತಕ್ಕಂಥ 20 ಜನ ನೀವು ತೊಂದರೆ ಕೊಟ್ಬಿಟ್ರೆ ನಾನು ಆ ಕಡೆ ಬರೋಕ್ಕಾಗಲ್ಲ. ನಿಮ್ಮನ್ನು ನೋಡಬೇಕು, ನಿಮ್ಮ ಹತ್ರ ಬಂದು ಮಾತಾಡಬೇಕು ಅನ್ನೋ ಆಸೆ ನಮಗಿದೆ. ಮಹಾವಿಷ್ಣುನ ತಲೆ ಮೇಲೆ ಇಟ್ಕೊಂಡಿದ್ದೀರಿ, ಎಷ್ಟು ಜನ್ಮದ ಪುಣ್ಯ ಇದು. ಭಗವಂತ ಶ್ರೀಮನ್ ನಾರಾಯಣನ ಶಿರದ ಮೇಲೆ ಇಟ್ಕೊಂಡಿರ್ತಕ್ಕಂಥ ನೀವೇ ಭಾಗ್ಯವಂತರು. ಇವತ್ತು ನಡೀತಿರ್ತಕ್ಕಂಥ ಈ ಅನುಷ್ಠಾನ ನ ಭೂತೋ ನ ಭವಿಷ್ಯತ್, ಇದು ಹಿಂದೆ ನಡೆದಿಲ್ಲ, ಮುಂದೆ ನಡೆಯುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ದಿನ ನಾವೆಲ್ಲ ನಿಶಬ್ದತೆಯಿಂದ ಜವಾಬ್ದಾರಿಯಾಗಿ ನೀವು ಕೂತಿರೋ ಸ್ಥಳಕ್ಕೆ ನಾನು ಬರ್ತೇನೆ. ನಾವು ಈ ಲಾಸ್ಟಿಂದ ಆ ಲಾಸ್ಟ್ಗೆ ಹೋಗಿ ಆ ಭಾಗದಲ್ಲೂ ಬರ್ತೇನೆ, ಈ ಭಾಗಕ್ಕೂ ನಾನು ಬರ್ತೇನೆ. ಆದರೆ ಅವರ ಸಹಕಾರ, ಅವರ ತಾಳ್ಮೆನ ನಾವು ಪರೀಕ್ಷೆ ಮಾಡಬಾರ್ದು. ಪೊಲೀಸ್ ಸಿಬ್ಬಂದಿಯ ಪರೀಕ್ಷೆಯನ್ನು ನಾವು ತಾಳ್ಮೆನ ಪರೀಕ್ಷೆ ಮಾಡಬಾರ್ದು. ಅವರು ಧಾರ್ಮಿಕ ರಥಯಾತ್ರೆಗಾಗಿ ನಡೀತಿರ್ತಕ್ಕಂಥ ಈ ಅನುಷ್ಠಾನವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ನೀವೆಲ್ಲ ಒಂದು ಸಂಕಲ್ಪ ಮಾಡಬೇಕು. ನಮ್ಮ ಗದಗ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಪೊಲೀಸ್ನವರಿಗೆ, ಅವರ ಹೆಂಡತಿ ಮಕ್ಕಳಿಗೆ, ಅವ್ರ ಪರಿವಾರಕ್ಕೂ ಸಹಿತ ಒಳ್ಳೇದಾಗಲಿನಪ್ಪ, ನಮಗಾಗಿ ಅವರು ಶ್ರಮಿಸ್ತಿದ್ದಾರೆ ಅಂತ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಈಗ ತಾವೆಲ್ಲ ಸಮಾಧಾನ ಕೂತ್ಕೊಳ್ಳಿ, ಯಾರು ಎದ್ದೇಳಬಾರ್ದು. ಶ್ರೀನಿವಾಸ ಗೋವಿಂದ. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ, ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅರಿವಿನ ದರ್ಪಣದ ಅರಿವಿನ ನಿಧಿ ಇವರು, ಸ್ವರ ಜ್ಯೋತಿ
ಭವಿಷ್ಯದ ಮೌಲ್ಯವ ಬಲ್ಲವರು, ಚಕ್ಷುರ್ಮತಿಯ ಭವಿಷ್ಯ ಪ್ರಮುಖರು. ಮೃತ್ಯುವನ್ನು ಗೆದ್ದ ಗುರುನಾಥರು, ಶ್ರೀ ಆನಂದ ಗುರೂಜಿ ಬಂದರು. ಸವೆದ ಜೀವಿಗಳ ಸೇವೆಯ ಮಾಡಲೇನೆ ವೃದ್ಧಾಶ್ರಮವಗೈದ ಧನ್ಯರು ಇವರು. ಸವೆದ ಜೀವಿಗಳ ಸೇವೆಯ ಮಾಡಲೇನೆ ವೃದ್ಧಾಶ್ರಮವಗೈದ ಧನ್ಯರು ಇವರು. ಅರಸಿ ಬಂದವರ ಅಪ್ಪಿ ಹರಸುವರು, ನೊಂದ ಮನಸ್ಸುಗಳ ಸಾಂತ್ವನಗೊಳಿಸುವರು. ವಿಶ್ವ ಪ್ರೇಮಿ ಆನಂದ ಗುರುಗಳು. ಮೃತ್ಯುವನ್ನು ಗೆದ್ದ ಗುರುನಾಥರು. ಅಪರೂಪದ ವ್ಯಕ್ತಿ ಮೃತ್ಯುಂಜಯ ಗವಾಯಿಗಳವರು ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಅಪ್ಪಣೆ ಮೇರೆಗೆ ಸಂಗೀತದ ಸುಧೆಯನ್ನು ಆಡಬೇಕಂತ ತಿಳ್ಕೊಂಡು ಈ ಮೂಲಕ ಕೇಳ್ತಾ ಇದ್ದೇನೆ. ಏನಿದವಸರ ಎಷ್ಟಿದವಸರ ಹೊರಟು ಬಿಟ್ಟಿರಿಯಾಗಲೇ. ಏನಿದವಸರ ಎಷ್ಟಿದವಸರ ಹೊರಟು ಬಿಟ್ಟಿರಿಯಾಗಲೇ. ಮಕ್ಕಳಾಟದಿ ಮನೆಯ ಕಟ್ಟುತ್ತ, ಮಕ್ಕಳಾಟದಿ ಮನೆಯ ಕಟ್ಟುತ್ತ ಬಿಟ್ಟು ಓಡಿದ ಚರಣವೇ, ಬಿಟ್ಟು ಓಡಿದ ಚರಣವೇ. ಹಗಲಿನಲ್ಲಿಯೇ ಸಂಜೆಯಾಯಿತು, ತಮವು ಕವಿಯಿತು ಒಮ್ಮೆಲೆ. ಸಿಂದಗಿಯ ಶ್ರೀ ಶಾಂತವೀರರು ಶಿವನ ಸೇರಿದರೆನ್ನಲೆ. ಭಕ್ತರಂದರೆ ಶಿಷ್ಯರಂದರೆ ಕರುಣೆ ಕೋಡಿವು ಹರಿವುದು. ಭಕ್ತರಂದರೆ ಶಿಷ್ಯರಂದರೆ ಕರುಣೆ ಕೋಡಿವು ಹರಿವುದು. ಶಿಷ್ಯ ಸೇವಾ ಪೂಜೆಯಲ್ಲಿಯೇ, ಶಿಷ್ಯ ಸೇವಾ ಪೂಜೆಯಲ್ಲಿಯೇ ದೇಹದಣಿವನೆ ಮರೆಯುವುದು, ದೇಹದಣಿವನೆ ಮರೆಯುವುದು. ಗುರುಕುಮಾರನ ಲಿಂಗ ಪೂಜೆಗೆ ಹೂವ ಪತ್ರಿಯ ತಂದಿರೆ. ಗುರುಕುಮಾರನ ಲಿಂಗ ಪೂಜೆಗೆ ಹೂವ ಪತ್ರಿಯ ತಂದಿರೆ. ಶಿಷ್ಯ ಸೇವಾ ಪೂಜೆಯಲ್ಲಿಯೇ, ಶಿಷ್ಯ ಸೇವಾ ಪೂಜೆಯಲ್ಲಿ ದೇಹದಣಿವನೆ ಮರೆಯುವುದು, ದೇಹದಣಿವನೆ ಮರೆಯುವುದು. ಹಾಲು ಜೇನನು ಬೆರೆಸಿದಂತಹ ಮಾತು ಸವಿ ಸವಿ ಸಕ್ಕರೆ.
ಹಾಲು ಜೇನನ್ನು ಬೆರೆಸಿದಂತ ಮಾತು ಸವಿ ಸವಿ ಸಕ್ಕರೆ ಎಂತ ಕಠಿಣನು ಕರಗುತ್ತಿದ್ದರು ಎಂತ ಕಠಿಣನು ಕರಗುತ್ತಿದ್ದರು ಮಧುರ ಮಾತಿನ ಅಕ್ಕರೆ ಮಧುರ ಮಾತಿನ ಅಕ್ಕರೆ. ಎಲ್ಲ ನಿಶಬ್ದತೆಯಿಂದ ಮಹಾವಿಷ್ಣುವಿನ ಮಹಾಲಕ್ಷ್ಮಿಯ ಅನುಗ್ರಹ ಪಡೀಲಿಕ್ಕೋಸ್ಕರ ಶ್ರೀ ವಿಷ್ಣು ದಶಾವತಾರದ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ. ಆದಿ ಕಾಲದಿಂದಲೂ ದೇವಾನುದೇವತೆಗಳ ಕಾಲದಿಂದಲೂ ಒಳ್ಳೆಯವರು ಕೆಟ್ಟವರು ಇಬ್ಬರೂ ಇದ್ದಾರೆ. ದೇವತೆಗಳಿಗೂ ತಪ್ಪಿದ್ದಲ್ಲ ರಾಕ್ಷಸತ್ವ. ಆ ರಾಕ್ಷಸತ್ವ ಎಂಬತಕ್ಕಂಥ ವ್ಯಕ್ತಿಗಳು ಕಾಲಕ್ಕೂ ಸಹಿತ ಹಿಂದಿನಿಂದ ಬಂದಿದ್ದಾರೆ. ಹಾಗೆ ಶ್ರೀ ವಿಷ್ಣು ದಶಾವತಾರದಲ್ಲಿ ಪ್ರತಿಯೊಂದು ಕಾಲಕ್ಕೂ ಒಂದೊಂದು ಅವತಾರ ಮಹಾವಿಷ್ಣು ಅವತಾರವನ್ನು ತಾಳಬೇಕಾದ್ರೆ ಒಂದೊಂದು ಅವತಾರವನ್ನು ತಾಳಬೇಕಾದರೂ ಸಹಿತ ಅದಕ್ಕೆ ಒಂದೊಂದು ಮೂಲಾರ್ಥವಿದೆ, ಒಂದೊಂದು ಕಾರಣವಿದೆ. ಹಾಗೆ ಶಿವ ಆಗಲಿ ವಿಷ್ಣು ಆಗಲಿ, ಶಿವಂ ಹೃದಯಂ ವಿಷ್ಣು ವಿಷ್ಣು ಹೃದಯ ಶಿವ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶಿವಂ ವಿಷ್ಣು ವಿಷ್ಣು ಹೃದಯ ಶಿವ. ಶಿವನ ಹೃದಯದಲ್ಲಿ ವಿಷ್ಣು ಇದ್ದಾನೆ, ವಿಷ್ಣುವಿನ ಹೃದಯದಲ್ಲಿ ಶಿವ ಇದ್ದಾನೆ. ಹಾಗಾಗಿ ಶಿವಕೇಶವ ನಾಮಾದಿಗಳನ್ನು ಯಾರು ಜಪಿಸಿದರೂ ಅವರಿಗೆ ಪುಣ್ಯ ಮಾರ್ಗ ಖಂಡಿತ ಸಿದ್ಧಿಯಾಗುತ್ತೆ. ಅಂತಹ ನಿಟ್ಟಿನಲ್ಲಿ ಇವತ್ತು ನಡೀತಿರ್ತಕ್ಕಂಥ ಶ್ರೀ ವಿಷ್ಣು ದಶಾವತಾರ ಜೊತೆಗೆ ನಮ್ಮ ಸಂಕಷ್ಟಗಳು ದೂರ ಆಗಬೇಕಾದರೆ ತಾವು ಅನುಸರಿಸಬೇಕಾದಂಥ ಕೆಲವೊಂದಿಷ್ಟು ನಿಯಮಗಳಿದೆ. ಆ ನಿಯಮಗಳು ಏನು, ಯಾವ ಪ್ರಕಾರ ಎಂಬತಕ್ಕಂಥದ್ದನ್ನು ಈಗಾಗಲೇ ನಾವು ಏನು ಹೇಳಿದ್ದೀವೋ ಆ ಪ್ರಕಾರ ನೀವು ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀರಿ. ರಂಗವಲ್ಲಿ, ಅರಿಶಿನ ಪುಡಿ, ಏಲಕ್ಕಿ, ಮೆಣಸು, ಬಿಳಿ ಎಕ್ಕದ ಹೂ, ಜೊತೆಗೆ ಒಂದು ಸುಂದರವಾದ ವಿಳೆದೆಲೆ ತಂದಿದ್ದೀರಾ? ಎಲೆ ತೋರಿಸಿ. ಉಂಗುರದ ಬೆರಳಿನಿಂದ ಅರಿಶಿನವನ್ನು ತೆಗೆದುಕೊಳ್ಳಿ. ಅರಿಶಿನವನ್ನು ತೆಗೆದುಕೊಂಡು ನೀರಲ್ಲದ್ದಿರಿ. ಅಂದರೆ ಗಂಧದ ಥರ ಮಾಡ್ಕೊಳ್ಳಿ. ಅರಿಶಿಣದ ಗಂಧ ಅದನ್ನು ಉಂಗುರದ ಬೆರಳಿಗೆ ಹಚ್ಕೊಳ್ಳಿ. ಆ ಗಂಧದಿಂದ ವಿಳೆದೆಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಿ ಒಂದು ಸರ್ಕಲ್ ಬರೀರಿ. ಇನ್ನೊಂದ್ಸತಿ ಗಂಧ ತಗೊಳ್ಳಿ. ಫಸ್ಟ್ ವೃತ್ತಾಕಾರ ಬರೀರಿ. ವೃತ್ತಾಕಾರ ಬರೆದಾದ ಮೇಲೆ ಎಲೆಯ ಕಡೆಯ ಭಾಗಗಳ ತನಕ ತ್ರಿಕೋನವನ್ನು ಬರೀರಿ. 3 ಕೋನಗಳು, 3 ರೇಖೆ ತ್ರಿಕೋನ. ವೃತ್ತಾಕಾರ ಒಳಗಡೆ ಇರಬೇಕು, ಹೊರಗಡೆಗೆ ತ್ರಿಕೋನ ಬರೀಬೇಕು. ತ್ರಿಕೋನದ ಮಧ್ಯದಲ್ಲಿ 2 ಕರಿಮೆಣಸು, ಮಧ್ಯದ ಬೆರಳು ಹೆಬ್ಬೆರಳು ಆ ಎಲೆಯ ಮಧ್ಯದಲ್ಲಿಡಿ. ಎಲೆಯ ಮಧ್ಯದಲ್ಲಿಟ್ಟು ಹೇಳಿ, ಭಗವತಿ, ಇವತ್ತಿನ ಈ ತಂತ್ರಸಾರದಲ್ಲಿ ನಮ್ಮ ವಾಸ್ತುಗೃಹ ದೋಷ ನಿವಾರಣ ಶ್ರೀ ಲಕ್ಷ್ಮೀ ನಾರಾಯಣ ದೇವತಾ ಪ್ರಿಯತಾಂ ಸ್ಥಿರಲಕ್ಷ್ಮಿ ಮಹಾಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿದ್ಯಾಲಕ್ಷ್ಮಿ ಯಶೋಲಕ್ಷ್ಮಿ ನಿನ್ನ ಆಶೀರ್ವಾದ ಕೊಡುತ್ತಾಯಿ. ಈಗ ಏಲಕ್ಕಿ ತಗೊಳ್ಳಿ, ಮೆಣಸಲ್ಲೇ ಬಿಡಿ, ಏಲಕ್ಕಿ ತಗೊಳ್ಳಿ. ಆ ಏಲಕ್ಕಿನ ನಿಮ್ಮ ಮನೆ ದೇವರಿಗೆ, ಯಾವ್ಯಾವುದು ನಿಮ್ಮ ಮನೆ ದೇವರು ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರನ್ನೂ ಒಂದ್ಸತಿ ಗಮನಿಸ್ಕೊಳ್ಳಿ. ನಿಮ್ಮ ಅತ್ತೆ ಮಾವ, ನಿಮ್ಮ ತಂದೆ ತಾಯಿ, ನಿಮ್ಮ ಗುರು ಹಿರಿಯರು, ನಿಮ್ಮ ಮನೆ ಮಕ್ಕಳು, ನೀವು ಸಾಕಿರ್ತಕ್ಕಂಥ ದನಕರುಗಳು, ನಿಮ್ಮ ಪರಿವಾರದಲ್ಲಿರ್ತಕ್ಕಂಥವರು, ಇಡೀ ರಾಜ್ಯದ ಜನತೆ, ದೇಶ ಕಾಯುವಂಥ ಯೋಧರು ಹಾಗೂ ನಿಮ್ಮೆಲ್ಲರ ರಕ್ಷಣೆಗೆ ಬಂದಿರತಕ್ಕಂಥ ಪೊಲೀಸ್ ಸಿಬ್ಬಂದಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಏಲಕ್ಕಿನ ಒಂದು ಸತಿ ನಿಮ್ಮ ಶಿರೋಭಾಗವನ್ನು ಮುಟ್ಟಿಸಿ ವಿಳೆದೆಲೆ ಮೇಲಿಡಿ.
ಪ್ರತಿಯೊಬ್ಬ ವ್ಯಕ್ತಿಗೂ ಈ ತಲೆಯೇ ಪ್ರಧಾನ. ತಲೆಯಲ್ಲಿ ಕಣ್ಣುಗಳೇ ಪ್ರಧಾನ. ಅಂತಹ ಕಣ್ಣಿಲ್ಲ ಅಂದರೂ ಸಹಿತ ಬದುಕನ್ನು ಕೊಡ್ತಾ ಇರ್ತಕ್ಕಂಥ ಏಕೈಕ ಕ್ಷೇತ್ರ ಗದಗು ಕ್ಷೇತ್ರ. ಗಾನಯೋಗಿ ಪುಟ್ಟರಾಜ್ ಗವಾಯಿರವರು ಅವರು ಹಾಕ್ಕೊಟ್ಟಿರ್ತಕ್ಕಂಥ ಪೀಠ, ಅವರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಎಂಥ ಅಂಧರಿಗೂ ಸಹಿತ ಜೀವನಕ್ಕೆ ಬೆಳಕಿದೆ. ಅಂತಹ ಬೆಳಕನ್ನು ಕೊಡ್ತಿರುವಾಗ ನೀವು ಮಾಡ್ತಿರ್ತಕ್ಕಂಥ ಇಂತಹ ತಂತ್ರಸಾರ ಇದು ನಿಮ್ಮ ಜೀವನಕ್ಕೆ ಬೆಳಕನ್ನು ಕೊಡಲ್ವಾ? ಬೆಳಕನ್ನು ಕೊಡಲೇಬೇಕಿದು. ಈಗ ಬಿಳಿ ಎಕ್ಕದ ಹೂ, ಹೆಬ್ಬೆರಳು, ಅದರ ಪಕ್ಕದಲ್ಲಿರ್ತಕ್ಕಂಥ ಬೆರಳು, ಎಲ್ಲರ ಕೈಲಿದೆಯಾ ಹೂ? ಬಿಳಿ ಎಕ್ಕದ ಹೂ ಯಾರ ಕೈಲಿಲ್ಲ, ಇಲ್ದಿರ ಇರ್ತಕ್ಕಂಥವ್ರಿಗೆ ಒಂದು ಪಕ್ಕದಲ್ಲಿ ಕೊಡಿ, ಪರವಾಗಿಲ್ಲ. ಈ ಬಿಳಿ ಎಕ್ಕದ ಹೂ ತುಂಬ ಕೆಲಸಗಳು ಮಾಡುತ್ತೆ. ಬಿಳಿ ಎಕ್ಕದ ಹೂ ಮಕ್ಕಳ ಬಾಲಗ್ರಹ ದೋಷವನ್ನು ದೂರ ಮಾಡುತ್ತೆ. ಒಂದು ಬಿಳಿ ಎಕ್ಕದ ಹೂ ವ್ಯಾಪಾರ ವ್ಯವಹಾರಗಳನ್ನು ಸಿದ್ಧಿಪಡಿಸುತ್ತೆ. ಒಂದು ಬಿಳಿ ಎಕ್ಕದ ಹೂ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ತಂತ್ರಸಾರವನ್ನು ದೂರ ಮಾಡುತ್ತೆ. ಅದೇ ಒಂದು ಬಿಳಿ ಎಕ್ಕದ ಹೂ ನಿಮಗಿರ್ತಕ್ಕಂಥ ದೋಷವನ್ನು, ನಿಮ್ಮ ಮನೆತನವನ್ನು, ನಿಮ್ಮ ಪ್ರಾಂತ್ಯದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ಕೊಡುತ್ತೆ. ಅಂತಹ ನಿಟ್ಟಿನಲ್ಲಿ ಬಿಳಿ ಎಕ್ಕದ ಹೂ, ಇಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಬಿಳಿ ಎಕ್ಕದ ಹೂ ಇವತ್ತಿನ ಕಾಯಕದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತೇ ನಮಃ. ಹೂವ ನೇರವಾಗಿಟ್ಕೊಳ್ಳಿ, ಅದು ಸೂರ್ಯನಿಗೆ ಪ್ರೀತಿ. ನೇರ ಬೆರಳಿರಬೇಕು, ನಿಮ್ಮ ಶಿರದ ಮೇಲೆ ಇರಬೇಕು ಅದು. ಯಾಕೆಂದರೆ ಸೂರ್ಯನ ಕಿರಣಗಳು ಸೂರ್ಯಪ್ರಭೆಯನ್ನು ಕೊಡ್ತಕ್ಕಂಥದ್ದು. ಇದಕ್ಕೆ ಅರ್ಕವೃಕ್ಷ ಅಂತ ಹೇಳ್ತಾರೆ. ಅರ್ಕವೃಕ್ಷ ಅಂತಲೂ ಹೇಳ್ತಾರೆ. ಅರ್ಕ ಅಂದರೆ ಸೂರ್ಯ. ಆ ಸೂರ್ಯ ಪುಷ್ಪ ಇದು ನಿಮ್ಮ ಕೈಲಿದೆ. ನಿಮ್ಮ ಜೀವನ ಬೆಳಕಾಗಬೇಕು. ನೀವು ಮಾಡಿರುವ ತಂತ್ರಸಾರ ಬೇಗ ಕಾರ್ಯಸಿದ್ಧಿ ಆಗಬೇಕು. ಅದಕ್ಕಾಗಿ 11 ಬಾರಿ ಗಣಪತಿಯ ಮಂತ್ರವನ್ನು ಹೇಳಿ ಜೊತೆಗೆ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತಯೇ ನಮಃ. 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 ಓಂ ಅರ್ಕ ಗಣಪತೇ ನಮಃ. ಓಂ ಅರ್ಕ 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 ಗಣಪತೇ ನಮಃ. ಓಂ ಅರ್ಕ ಗಣಪತೇ ನಮಃ. ಅರ್ಕ ಗಣಪತಿಯ ಆ ವಿಶೇಷವಾಗಿರ್ತಕ್ಕಂಥ ಪುಷ್ಪವನ್ನು ನಿಮ್ಮ ಎರಡೂ ಕಣ್ಣುಗಳಿಗೆ ಮುತ್ತುಕೊಂಡು ಎರಡೂ ಕಣ್ಣಿಗೆ ಸ್ಪರ್ಶಿಸಿದ ನಂತರ ಹೇಳಿ, ಭಗವಂತ, ನೀವು ನಿಮ್ಮ ಆಶೀರ್ವಾದ ಇವತ್ತಿನ ಕಾರ್ತೀಕ ಮಾಸ ಶುಕ್ಲ ಪಕ್ಷ ನಮ್ಮ ಜನ್ಮದಾರಭ್ಯ ಇರ್ತಕ್ಕಂತಹ ಕರ್ಮಫಲ ದೂರ ಆಗಿ ಯಶಸ್ಸನ್ನು ಕೊಡಬೇಕು. ಭಗವಂತ, ನೀವು ಮಾಡುವಂಥ ಕಾಯಕ ನಮ್ಮ ಯಶಸ್ಸು, ಕೀರ್ತಿ ಎಲ್ಲವೂ ದಯಪಾಲಿಸು. ಭಗವಂತನ ಪ್ರಾರ್ಥನೆ ಮಾಡಿ, ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ, ಆ ಬಿಳಿ ಎಕ್ಕದ ಹೂನ ವಿಳೆದೆಲೆ ಮೇಲೆ ಇಡಿ. ಈಗ ಅಕ್ಕಿ ಹಿಟ್ಟು ತಂದಿದ್ದೀರಲ್ಲ, ಅಕ್ಕಿ ಹಿಟ್ಟಿದೆಯಾ? ರಂಗೋಲಿ ಪುಡಿ ಇದೆಯಾ? ಇದ್ದರೆ ತಳಭಾಗದಲ್ಲಿ ಒಂದು ನಕ್ಷತ್ರ ಬರೀರಿ. ಭೂಮಿ ಮೇಲೆ ಒಂದು ನಕ್ಷತ್ರವನ್ನು ಬರೀರಿ. ಭೂಮಿಯ ಮೇಲೆ ಒಂದು ನಕ್ಷತ್ರವನ್ನು ಬರೆದಾದ ಮೇಲೆ ಆ ವಿಳೆದೆಲೆನ, ನೀವು ಬರೆದಿರ್ತಕ್ಕಂಥ ಯಂತ್ರದ ವಿಳೆದೆಲೆನ ಆ ನಕ್ಷತ್ರದ ಮೇಲಿಡಿ. ಇವತ್ತು ತಂತ್ರಸಾರಗಳ ಬಗ್ಗೆ ಆನಂದ್ ಗುರೂಜಿಯವರು ಏನೇ ಹೇಳಿದ್ರು ಸಹಿತ ನಮ್ಮ ರಾಜ್ಯದ ಸ್ತ್ರೀಯರು, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ತಂತ್ರ ಭಾಗಗಳು ಗೊತ್ತಾಗಿದೆ. ಇವತ್ತಿನ ದಿವಸ ಅರ್ಕವೃಕ್ಷ ಯಾವುದೂ ಗೊತ್ತು, ಬಿಳಿ ಎಕ್ಕ ಯಾವುದೂ ಗೊತ್ತು, ಜೊತೆಗೆ ಯಾವ್ಯಾವ ವನಸಿರಿಗಳು, ಬಿಳಿ ಸಾಸಿವೆ, ಮರಳ ಮಾತಂಗಿ, ಜಟಾಮಸಿ, ತಾಮ್ರಸಖಿ, ಈ ಒಂದು ವಿಶೇಷವಾದಂಥ ಸಂಪತ್ತು ಅದೆಲ್ಲವೂ ನಿಮಗೆ ಗೊತ್ತಾಗಿದೆ. ಭಾಳ ಸಂತೋಷ. ನಿಮ್ಮ ಉಂಗುರದ ಬೆರಳು ಅದರ ಮೇಲೆ ಇಟ್ಟು
ನಾನು ಹೇಳಿಕೊಡುವ ಬೀಜಾಕ್ಷರಿ ಮಂತ್ರವನ್ನು ಕಣ್ಣು ಮುಚ್ಚಿ 11 ಸರ್ತಿ ಶ್ರದ್ಧೆಯಿಂದ ನಿಮ್ಮ ಉಂಗುರದ ಬೆರಳು ವಿಳೆದೆಲೆ ಮೇಲೆ ಇಡಬೇಕು. ನಿಮ್ಮ ಪ್ರಾಣಶಕ್ತಿ, ನಿಮ್ಮೊಳಗಿರ್ತಕ್ಕಂಥ ಪ್ರಾಣಶಕ್ತಿಯಿಂದ ಆ ಯಂತ್ರಕ್ಕೆ ಶಕ್ತಿಯನ್ನು ತುಂಬಬೇಕು. ಅದಕ್ಕಾಗಿ ಈಗ ನಾನು ಹೇಳುವಂತಹ ಬೀಜಾಕ್ಷರಿ ಮಂತ್ರವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ತಾವೆಲ್ಲರೂ 11 ಬಾರಿ ಈ ಮಂತ್ರವನ್ನು ಪಠನೆ ಮಾಡಿ. 11 ಬಾರಿ ಪಠನೆ ಆದ ನಂತರ ನೀವು ಮಾಡಬೇಕಾದ್ದೇನು ಅದು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಆದರೆ ತಂತ್ರಸಾರವನ್ನು ಮಾಡಲಿಕ್ಕೆ ನೀವು ವ್ಯವಸ್ಥೆ ಇಲ್ದಿರ ಇದ್ದರೂ ಪರವಾಗಿಲ್ಲ. ನೀವು ಮಾಡಬೇಕಾದ್ದು ಪಕ್ಕದಲ್ಲಿ ಕೂತಿರೋರು ಯಾರೇ ಸುಮ್ಮನೆ ಕೂತ್ಕೊಳ್ಳೋ ಬದಲು ಈ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಹೇಳಿ: ಓಂ ಶ್ರೀ ಐಂ ಶ್ರೀ ಓಂ ಶ್ರೀ ಐಂ ಶ್ರೀ ಸೌಃ. ಈಗ ನೀವು ಹೇಳಬೇಕಾಗಿರೋದು ಬರೀ 3 ಮಂತ್ರ ಮಾತ್ರ. ಅದನ್ನು 11 ಸರ್ತಿ ಹೇಳ್ಕೊಳ್ಳಿ. ಓಂ ಶ್ರೀಂ ಓಂ, ಓಂ ಶ್ರೀಂ ಓಂ 11 ಸರ್ತಿ ಹೇಳಿ. ಶ್ರೀ ಓಂ, ಓಂ ಶ್ರೀ ಓಂ, ಓಂ ಶ್ರೀ ಓಂ, ಓಂ ಶ್ರೀಂ 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 ಓಂ. ಈಗ ವಿಳೆದೆಲೆ, ಆ ವಿಳೆದೆಲೆ ತೊಟ್ಟಿರೋದಲ್ಲ ಮುಂಭಾಗದ್ದು, ವಿಳೆದೆಲೆಯ ಮುಂಭಾಗದ ತುದಿ ಅದನ್ನು ಮಡಚಬೇಕು. ಯಂತ್ರದ ಆಕಾರದಲ್ಲಿ ಮಡಚಬೇಕು. ಸುರುಳಿ ಸುತ್ತಿ ಎಡ ಮತ್ತು ಬಲ ಎರಡೂ ಬಗ್ಗಿಸ್ಕೊಳ್ಳಿ. ಬಗ್ಸಿದಾದ ನಂತರ ನಿಮ್ಮ ಹೆಬ್ಬೆಟ್ಟು, ಉಂಗುರದ ಬೆರಳು ಅದರ ಮಧ್ಯದಲ್ಲಿ ಇಟ್ಕೊಳ್ಳಿ. ಅದನ್ನು ದಾರದಲ್ಲೇ ಬಂಧಿಸಬೇಕು. ಆದರೆ ನೀವು ದಾರ ತಂದಿಲ್ಲ. ಈ ಪ್ರಕಾರ ನಿಮ್ಮ ವಾಸ್ತುಗೃಹದಲ್ಲಿ ಇವತ್ತು ಸಂಧ್ಯಾಕಾಲ ಸಂಜೆವರೆಗೂ ನಿಮ್ಮ ದೇವರ ಮನೆ ಹತ್ರ ಇಟ್ಟು, ಸಂಜೆ ಆದ ನಂತರ ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸ್ತಕ್ಕಂಥ ಕಾಲ, ಅಥವಾ ರಾತ್ರಿ ಆದರೂ ಪರವಾಗಿಲ್ಲ. ಯಾಕೆಂದರೆ ತುಂಬ ದೂರದಿಂದ ಬಂದಿದ್ದೀರಿ, ಮನೆಗೆ ಹೊರಡೋದು ಬಹುಶಃ ತಡ ಆಗಬಹುದು. ರಾತ್ರಿ ಎಷ್ಟೊತ್ತನ್ನಾದರೂ ಪರವಾಗಿಲ್ಲ, ಅದನ್ನು ಒಂದು ದಾರದಿಂದ ಬಂಧಿಸಿ. ಈಗ ಅದನ್ನು ಭಾಳ ಜೋಪಾನವಾಗಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ಬೆಲ್ಲದ ಚೂರ್ಣ ನೈವೇದ್ಯ ಕೊಟ್ಟು ಮತ್ತೊಮ್ಮೆ ಓಂ ಶ್ರೀಂ ಓಂ, ಓಂ ಶ್ರೀಂ ಓಂ, ಓಂ ಶ್ರೀಂ ಓಂ ಈ ಬೀಜಾಕ್ಷರಿ ಮಂತ್ರವನ್ನು 54 ಸತಿ ಪಠನೆ ಮಾಡಿ. ನೀವು ಯಾವ ಕೆಲಸ ಆಗಬೇಕಾಗಿದೆ, ದಂಪತಿಗಳ ಮಧ್ಯದಲ್ಲಿ ವಿರಸವಿದ್ದರೆ, ಗಂಡ ಹೆಂಡತಿಯರ ಮಧ್ಯದಲ್ಲಿ ದೋಷಗಳಿದ್ದರೆ, ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ದಿರ ಇದ್ದರೆ, ಅಥವಾ ಮನೆ ಒಳಗಡೆ ಏನೋ ಕಷ್ಟಗಳಿದ್ದರೆ, ಅಥವಾ ವಾಸ್ತುಗೃಹದಲ್ಲಿ ಯಾವುದೇ ಸಮಸ್ಯೆಗಳು ಸಹಿತ ಇದು ನಮಗೆ ಅನುಕೂಲ ಆಗ್ತಾನೇ ಇಲ್ಲ, ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂದರೆ, ಸಮಸ್ಯೆಗಳನ್ನು ಬೇಗ ದೂರ ಮಾಡ್ಕೋಬೇಕಾದ್ರೆ ಇವತ್ತು ನೀವು ಎಲೆಯನ್ನು ಮಡಚಿ ದಾರವನ್ನು ಕಟ್ಟಿ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಆ ಮೇಲ್ಭಾಗದಲ್ಲಿ ಆ ಯಂತ್ರವನ್ನು ಕಟ್ಟಿ ಇವತ್ತಿನಿಂದ 11 ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಧೂಪವನ್ನು ಹಾಕಬೇಕು. ದಿನಕ್ಕೆ 54 ಬಾರಿ ಓಂ ಶ್ರೀಂ ಓಂ, ಓಂ ಶ್ರೀಂ ಓಂ ಈ ಪ್ರಕಾರ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೋಬೇಕು. ಹೇಳಿದ ನಂತರ ನೀವು ಪ್ರತಿ ದಿವಸ ಬೆಲ್ಲದ ಚೂರ್ಣ ಬೆಳಗ್ಗೆ ಮತ್ತು ಸಾಯಂಕಾಲ ನೈವೇದ್ಯ ಕೊಡಬೇಕು. ನೈವೇದ್ಯ ಕೊಟ್ಟು ಉಳಿದಂತಹ ಅಂದರೆ ಆ ಬೆಲ್ಲ ಪ್ರಸಾದವನ್ನು ಹಸಿರು ಗಿಡಗಳಿಗಾಗಲಿ ಗೋಮಾತೆಗಾಗಲಿ ಹಾಕಬೇಕು. ಗೋವಿಗೆ ಹಾಕಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. 11 ದಿನ ಆದಮೇಲೆ ಆ ಯಂತ್ರವನ್ನು ತಳಗೆ ಬಿಚ್ಚಿಬಿಟ್ಟು ಯಂತ್ರದ ಮೇಲಿರೋ ದಾರವನ್ನು ತೆಗೆದು ಒಳಗಿರ್ತಕ್ಕಂಥ ಮೆಣಸು ಮತ್ತು ಏಲಕ್ಕಿ, ಮೆಣಸನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ, ಏಲಕ್ಕಿನ ಸಿಪ್ಪೆ ತೆಗೆದು ಕುಟ್ಟಿ ಪುಡಿ ಮಾಡಿ ಅದನ್ನು ಪಾನಕದಲ್ಲಿ ಹಾಕಿ ಅಥವಾ ಒಂಚೂರು ಸಕ್ಕರೆ ಬೆಲ್ಲ ಪಾನಕ ಮಾಡಿ ನಿಮ್ಮ ಮನೆ ಮಂದಿ ಎಲ್ಲ ಪ್ರಸಾದವನ್ನು ತೆಗೆದುಕೊಳ್ಳಿ. ಆ ಬಿಳಿ ಎಕ್ಕದ ಹೂ ನಿಮ್ಮ ಮನೆಯ ಮಾಡಿ ಮೇಲೆ ಮೇಲ್ಛಾವಣಿ ಹತ್ರ ಅಲ್ಲಿ ಆ ಬಿಳಿ ಎಕ್ಕದ ಹೂನ ಹಾಕಿ, ಈ ವಿಳೆದೆಲೆ ಅದನ್ನು ಹರಿಯುವ ನೀರು, ನಿಂತ ನೀರು, ಹಸಿರು ಗಿಡಗಳು ಇಂತಹ ಸಾನ್ನಿಧ್ಯದಲ್ಲೇ ಹಾಕಿ. ಇದಿಷ್ಟು ಕ್ರಮವಾಗಿ ನೀವು ಯಾರು ಮಾಡಿದ್ರೂ ಸಹಿತ ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ಪೂಜೆ ಶುರು ಮಾಡೋಣ. ನಿಮ್ಮ ಕೈನಲ್ಲಿ ವಿಗ್ರಹ ಇದೆಯಲ್ಲ, ವಿಗ್ರಹಕ್ಕೆ ಕುಂಕುಮದಿಂದ ಪೂಜೆ ಮಾಡ್ತಾ ಬನ್ನಿ. ಓಂ ಕೇಶವಾಯ ನಮಃ,
ಓಂ ನಾರಾಯಣಾಯ ನಮಃ ಓಂ ಮಾಧವಾಯ ಮಾಧವಾಯ ನಮಃ ಓಂ ಗೋವಿಂದಾಯ ನಮಃ ಓಂ ವಿಷ್ಣವೇ ನಮಃ ಓಂ ಮಧುಸೂದನಾಯ ನಮಃ ಓಂ ತ್ರಿವಿಕ್ರಮಾಯ ನಮಃ ಓಂ ವಾಮನಾಯ ನಮಃ वासुदेवं हृषीकेशं वामनं जलशायिनं जनार्दनं हरिं कृष्णं श्रीवक्षं गरुडध्वजं वाराहं पुण्डरीकाक्षं नृसिंहं नरकान्तकम् अव्यक्तं शाश्वतं विष्णुम् अनन्तम् अजमव्ययम् नारायणं गदाध्यक्षं गोविन्दं कीर्तिभाजनं य नमः ओं हिरण्याय नमः ओं समुद्रतनीय नमः ओं जयाय नमः ओं महाय नमः ओं लक्ष्मी नमः ओं नित्यक्लिन्नाय नमः ओं निरुपमाय नमः ओं निर्वाणगुणशायिने नमः ओं नित्यक्लिन्नाय नमः ओं ब्राह्म्ये नमः ओं माहेश्वर्ये नमः ओं कौमार्ये नमः ओं वैष्णव्ये नमः ओं वाराग्ये नमः ओं इन्द्राण्ये नमः ओं चण्डिकाय नमः ओं श्रीमते नमः ओं दुर्गाय नमः ओं गणपते नमः ओं क्षेत्रपालिने नमः ओं क्षेत्रेशी नमः ओं श्रीमदम्बाय नमः जगदम्बिकाय नमः ओं ललिताय नमः राजराजेश्वरी नमः ओं राज्यदायिने नमः राज्यकलावल्लभाय नमः ओं श्रीमद्महात्रिपुरसुन्दर्यै नमः ओं महाविष्णुपत्यै नमः ओं महामूर्तये नमः ओं अष्टसिद्धये नमः ओं ओं त्रैमूर्तये नमः ओं अनुग्रहप्रदात्रे नमः ओं विष्णवे नमः ओं प्रभविष्णवे नमः ओं महाविष्णवे नमः ओं त्रैमूर्तये नमः ओं भक्तानुग्रहकारिणे नमः ओं मङ्गलं मङ्गलायुधम् दामोदरं दमोपेतं केशवं केशिसूदनं वरेण्यं वरदं विष्णुम् आनन्दं वसुदेवजं हिरण्यरेतसं दीप्तं पुराणं पुरुषोत्तमं सकलं निष्कलं शुद्धं निर्गुणं गुणशाश्वतं सकलं निष्कलं शुद्धं निर्गुणं गुणशाश्वतम् हिरण्यतनुसङ्काशं सूर्यायुधः समप्रभं मेघश्यामं चतुर्बाहुं कुशलं कमलेक्षणं ज्योतिरूपमरूपं च स्वरूपं रूपसंस्थितं ನೀವು ಮಾಡಿರ್ತಕ್ಕಂತಹ ಯಂತ್ರಗಳಿಗೆ 6 ಬತ್ತಿಗಳಿಂದ ಅಂಟಿಸಬೇಕಾಗಿರ್ತಕ್ಕಂಥ ದೀಪ ಯಂತ್ರಕ್ಕೂ ಆರತಿ ಮಾಡಬೇಕು, ಇಲ್ಲಿ ಶ್ರೀನಿವಾಸನಿಗೂ ಆರತಿ ಮಾಡಬೇಕು. ಇಲ್ಲಿ ಶಂಕು ದೀಪ ಆಗ್ತಾ ಇದೆ. ಈ ಶಂಕುವಿನಿಂದ ಮಹಾವಿಷ್ಣುವಿಗೆ ಆರತಿ ಆಗುವಾಗಲೇ ನೀವು 6 ಬತ್ತಿಗಳ ದೀಪವನ್ನು ಅಂಟಿಸ್ಕೊಳ್ಬೇಕು. ಆರತಿ ಮಾಡಿ. ಶ್ರೀನಿವಾಸ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ.
ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ. ಈಗ ನಾವು ಮಾಡುವಂತಹದ್ದು ಮಹಾಮಂಗಳಾರತಿ. ಗೋವಿಂದ ತಟ್ಟೆ ತಲೆಗಿಳಿಸಿ, ದೀಪಗಳು ಹುಷಾರು. ನಿಮ್ಮ ಎರಡೂ ಕೈಗಳನ್ನ ಮೇಲೆತ್ತಬೇಕೀಗ. ನಿಮ್ಮ ಎರಡೂ ಕೈ ಹಸ್ತ ಸ್ವಾಮಿಗೆ ಮುಂಭಾಗದಲ್ಲಿರಬೇಕು. ಅಂದರೆ ಭಗವಂತನ ಹತ್ರ, ಭಗವಂತ ನಾನು ಸಂಪೂರ್ಣವಾಗಿ ನಿನಗಾಗಿ ನಾನು ಒಪ್ಪಿದ್ದೇನಪ್ಪ. ಭಗವಂತ ನನ್ನ ದೇಹ, ನನ್ನ ಈ ಮನಸ್ಸು, ನನ್ನ ಈ ನೇತ್ರಗಳು, ದೇಹ ಅಂದರೆ ನೇತ್ರಗಳು ಬಂದ್ಬಿಡ್ತು. ಈ ನನ್ನ ಪೂರ್ತಿ ಸಂಪೂರ್ಣವಾದಂಥ ತಾಯಿ ಗರ್ಭದಿಂದ ಬಂದಂಥ ಈ ದೇಹ ನಿನಗಾಗಿ, ನಿನ್ನ ಸೇವೆಗಾಗಿ, ಧರ್ಮಕ್ಕಾಗಿ, ಧರ್ಮದ ವಿಜಯತೆಗಾಗಿ, ಧರ್ಮೋ ರಕ್ಷಿತ ರಕ್ಷಿತಃ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಗೋವಿಂದ ಗೋವಿಂದ. ಶಿಷ್ಟಪಾಲಕ ಗೋವಿಂದ ಕಷ್ಟ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ. ಅಮೃತ ಬಿಂದು, ಶಕುಂತಲ, ಅಮೃತ ರತ್ನ, ಅಮೃತ ಶಕ್ತಿ ಎಂಬತಕ್ಕಂತಹದ್ದು ಎಲ್ಲವೂ ಅಮೃತದಿಂದಲೇ ಆಗಬೇಕು ಅಂತ ಹೇಳಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ವತಿಯಿಂದ ಸಿದ್ಧಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ದಿವ್ಯಾಮೃತವನ್ನು ಪ್ರತಿ ಡಿಸ್ಟಿಕ್ಕು ತಾಲೂಕುಗಳಲ್ಲಿ ಪರಿಚಯಿಸ್ತಾ ಇದ್ದೀವಿ. ಹಾಗೆ ಗದಗನಲ್ಲೂ ನಮ್ಮ ಪ್ರಯಾಣ ಬಂದಿದೆ. ನಮ್ಮ ಆಶ್ರಮದಲ್ಲಿ ಸಿದ್ಧವಾಗುವಂಥ ತಯಾರಾಗುವ ಪದಾರ್ಥಗಳು ಬಂದಿದೆ. ತೆಗೆದುಕೊಳ್ಳಿ, ಆನಂದಿಸಿ, ಆರೋಗ್ಯಕರವಾಗಿರಿ. ಸದಾಕಾಲ ಆಯುರ್ ಮಹಾವಿಷ್ಣುನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಇವತ್ತಿನ ಮಹರ್ಷಿ ಧರ್ಮಯಾತ್ರೆ ಗದಗಿನಲ್ಲಿತ್ತು. ಗದಗಿನ ಪುಣ್ಯಕ್ಷೇತ್ರದಲ್ಲಿ ಶ್ರೀ ವಿಷ್ಣು ದಶಾವತಾರ ಜೊತೆಗೆ ಮಹರ್ಷಿ ಧರ್ಮಯಾತ್ರೆ. ಮಹರ್ಷಿ ಧರ್ಮಯಾತ್ರೆಗೆ ಇಲ್ಲಿರ್ತಕ್ಕಂಥ ಈ ಎಲ್ಲ ನನ್ನ ಅಣ್ಣ ತಮ್ಮಂದರು, ಪೊಲೀಸ್ ಸಿಬ್ಬಂದಿ ಸಹಿತ ಧರ್ಮ ಸಂರಕ್ಷಣೆಗಾಗಿ ಈ ಭಾಗದಲ್ಲಿ ನಡೆದಿರ್ತಕ್ಕಂಥ ಸಾಕಷ್ಟು ಜನಜಂಗುಳಿ, ಸಾಕಷ್ಟು ಜನಸಾಗರ, ಅವರೆಲ್ಲರೂ ಸಹಿತ ಸಮಾಧಾನ, ತೃಪ್ತಿಕರವಾದಂಥ ಅನುಷ್ಠಾನ ಆಗಬೇಕಾಗಿತ್ತು. ಅದಕ್ಕಾಗಿ ಇವರೆಲ್ಲರ ಸಹಾಯದಿಂದ, ಈ ಎಲ್ಲ ನನ್ನ ಅಣ್ಣ ತಮ್ಮಂದರ ಸಹಾಯದಿಂದಲೇ ಇವತ್ತಿನ ಕಾರ್ಯಕ್ರಮ ಇಷ್ಟು ಅದ್ಧೂರಿತವಾಗಿ ನಡೀತು ಅಂದರೆ ಅದು ತಪ್ಪಾಗಲಾರದು. ಹಾಗಾಗಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡೋಣ. ರಾಜ್ಯದಾದ್ಯಂತ ಹಗಲಿರುಳು ಶ್ರಮಿಸ್ತಿರ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗೂ ಸಹಿತ ಅನುಕೂಲ ಆಗಲಿ, ಅನುಗ್ರಹ ಸಿಗಲಿ, ಶ್ರೀನಿವಾಸನ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗದಗಿನಲ್ಲಿ ನಡೆದಂತಹ ಇವತ್ತಿನ ಕಾರ್ಯಕ್ರಮ ಇಷ್ಟು ಅದ್ಧೂರಿತವಾಗಿ ನಡೀಬೇಕಾದರೆ ಕಾರ್ಯಕ್ರಮದಲ್ಲಿ ಯಾಗಮಂಟಪ ಅಂದರೆ ಸಭಾಮಂಟಪ, ಈ ಸಭಾಮಂಟಪಕ್ಕೆ ಬೇಕಾದಂಥ ಪೂರ್ವಭಾವಿ ಸಿದ್ಧತೆಗಳು ಜೊತೆಗೆ ಸಾಕಷ್ಟು ಅನುಷ್ಠಾನಕ್ಕೆ ಸಾಕಷ್ಟು ಜನಸಾಗರವೇ ಬಂದಿದೆ. ಅವ್ರು ಕೇಳುವಂತಹ ಪ್ರಶ್ನೆ ನಾವೇನೋ ವಾಹಿನಿಯಲ್ಲಿ ಕೂತು ಒಮ್ಮೆ ಮಾತಾಡಿರ್ತೀವಿ ಅಥವಾ ದಿನಂಪ್ರತಿ ಒಂದು ಸತಿ ಮಾತಾಡ್ತಿರ್ತೀವಿ. ಅದಾದ ನಂತರ ಅವರ ಸಂದೇಹಗಳನ್ನು, ಅವರ ಸಂಶಯಗಳನ್ನು ಸೂಕ್ತ ಕಾಲದಲ್ಲಿ ಅವರಿಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು ಇವತ್ತಿನ ಇಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು, ಇಲ್ಲಿರ್ತಕ್ಕಂಥ ಋತ್ವಿಜರು, ಸಾಕಷ್ಟು ಜನ ಶಾಸ್ತ್ರಿಗಳು, ಋತ್ವಿಜರು ಎಲ್ಲರೂ ಸೇರಿ ನಾವು ಫೋನ್ ನಂಬರನ್ನು ಕೊಟ್ಟಾಗ ಆ ನಂಬರಿಂದ ಬಂದಂಥ ಕರೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಕೊಟ್ಟು ಇದೇ ಕ್ಷೇತ್ರದ ನಡೆಯುವಂಥ ಅನುಷ್ಠಾನ ಅಂತ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೇಳಿದ್ದಾರೆ. ಅದರಲ್ಲೂ ನಮ್ಮ ಆಶ್ರಮದ ಪಟ್ಟ ಶಿಷ್ಯನಾಗೂ ನಮ್ಮ ಮಾಂತೇಶ್ ಶಾಸ್ತ್ರಿಗಳು, ಬೈಲುಹಂಗ್ಲ ಮಾಂತೇಶ್ ಶಾಸ್ತ್ರಿಗಳು ಹಾಗೂ ಫಕೀರಯ್ಯ ಸ್ವಾಮಿಯವರು ಹಾಗೂ ಇನ್ನೂ ಸಾಕಷ್ಟು ಜನ ಶಾಸ್ತ್ರಿಗಳು ಶ್ರೀ ವಿಷ್ಣು ದಶಾವತಾರದ ನಿರಂತರವಾದ ಸೇವೆಯನ್ನು ಉದಯ್ ಯೋಗಾನಂದರವರು ಬಹಳ ಅದ್ಧೂರಿತವಾಗಿ ನನ್ನ ಜೊತೆಯಲ್ಲಿ ನಿಂತು ನಡೆಸಿದ್ದಾರೆ. ಈ ಧರ್ಮದ ರಥಯಾತ್ರೆ ನಡೀಬೇಕಾದರೆ
ಧಾರ್ಮಿಕ ಕ್ಷೇತ್ರ, ಧಾರ್ಮಿಕತೆ ಇದೆಲ್ಲ ಬಹಳ ಮುಖ್ಯ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಋತ್ವಿಜರು ನನ್ನೊಂದಿಗೆ ಸಹಕರಿಸಿದ್ದಾರೆ. ಈ ಒಂದು ವಿಶೇಷವಾದ ಕಾರ್ಯಕ್ರಮ ಅದ್ಧೂರಿತ್ವ ನಡೆಯಲಿಕ್ಕೆ ಎಲ್ಲರೂ ಶ್ರಮಪಟ್ಟಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಆನಂದ್ ಗುರೂಜಿಯವರ ಕಾರ್ಯಕ್ರಮ ಅಂದರೆ ಎಲ್ಲಿಂದೆಲ್ಲೋದರೂ ಹೆಣ್ಣುಮಕ್ಕಳೇ ಸಾಕಷ್ಟು ಜನ. ಹೆಣ್ಣುಮಕ್ಕಳು ಬಂದು ಜವಾಬ್ದಾರಿಯುತವಾಗಿ ಎಷ್ಟೇ ಹೇಳಿದ್ರು ನಿಮ್ಮ ಬೆಲೆ ಬಾಳತಕ್ಕಂಥ ಒಡವೆಗಳನ್ನು ಹಾಕ್ಕೊಂಬರ್ಬೇಡಿ ಅಂದರು ನೀವು ಅಲಂಕಾರ ಮಾಡ್ಕೊಂಬರೋದಂತೂ ತಪ್ಪಿಸಲ್ಲ. ಏನಾದರೂ ಒಂದಿಷ್ಟು ಚಿನ್ನ ಹಾಕ್ಕೊಂಬರ್ತೀರಿ, ಯಾರಾದರೂ ಕದ್ಕೊಂಡು ಹೋಗ್ತಾರೆ, ಕಣ್ಣೀರು ಹಾಕ್ತೀರಿ. ಅಂಥ ಸಮಯದಲ್ಲಿ ಯಾರೇ ಕಣ್ಣೀರು ಹಾಕಿದ್ರೂ ಸಹಿತ ಆಯಾ ಕಾಲದಲ್ಲೇ ಕಳ್ಳರನ್ನು ಸಹಿತ ಸಾಕಷ್ಟು ಜನ ಕಳ್ಳರನ್ನು ಹಿಡಿದಿರ್ತಕ್ಕಂಥವರು ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಒಟ್ಟಾರೆ ನಮ್ಮ ಧರ್ಮದ ಕಾರ್ಯಕ್ರಮ ಮಹರ್ಷಿವಾಣಿ, ಅದರಲ್ಲೂ ಮಹರ್ಷಿವಾಣಿಯ ಶ್ರೀ ವಿಷ್ಣು ದಶಾವತಾರ ವಿಶೇಷವಾಗಿ ನಡೀತಿರ್ತಕ್ಕಂಥ ಮಹರ್ಷಿ ಧರ್ಮಯಾತ್ರೆಯಲ್ಲಿ ಸಾಕಷ್ಟು ಜನ ಮಹಿಳಾ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಸಹಿತ ಸಾಕಷ್ಟು ಜನ ಬಂದು ಅವರ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಒಟ್ಟಾರೆ ಗದಗ ಕ್ಷೇತ್ರದಲ್ಲಿ ಒಂದು ಇತಿಹಾಸವೇ ಸರಿ. ಈ ಇತಿಹಾಸ ಸೃಷ್ಟಿಯಾಗಿದ್ದು ಶಾಂತಿ, ನೆಮ್ಮದಿ ಜೊತೆಗೆ ಬಂದಂಥವರು ಸಹಿತ ಆತ್ಮೀಯತೆಯಿಂದ ಯಾವುದೇ ಸಣ್ಣ ಒಂದು ಅವಘಡಗಳು ಆಗದಿರ ಎಲ್ಲರೂ ಸುರಕ್ಷತೆಯಿಂದ ಹೊರಟಿದ್ದು ಅದು ಶ್ಲಾಘನೀಯವೇ ಸರಿ. ಬಹುಶಃ ಇಷ್ಟಕ್ಕೆಲ್ಲ ಕಾರಣ ಆ ಮಹಾವಿಷ್ಣುವೇ ಇರಬೇಕು. ಮಹಾವಿಷ್ಣುವನ್ನೇ ಪ್ರಾರ್ಥನೆ ಮಾಡೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಒಳ್ಳೆಯದಾಗಲಿ, ಶುಭವಾಗಲಿ. ಇವನಾರವನೆಂದೆಣಿಸದಿರಯ್ಯ, ಇವನಾರವನೆಂದೆಣಿಸದಿರಯ್ಯ, ಇವನಮ್ಮವನೆಂದೆಣಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. रुद्रं पशुपतिं स्थाणुं नीलकण्ठं उमापतिं नमामि शिरसा देवं किं नो मृत्यु करिष्यति. नीलकण्ठं कालमूर्तिं कालज्ञं कालनाशनं नमामि शिरसा देवं किं नो मृत्यु करिष्यति. नमः शिवाय सांबाय हरये परमात्मने प्रणतक्लेशनाशाय योगिनां पतये. ಫಕೀರೇಶ್ವರರ ಈ ಒಂದು ಆಸ್ಥಾನ, ಈ ಆಸ್ಥಾನದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಇಂದಿಗೂ ಸಹಿತ ಭಾವೈಕ್ಯತೆಯನ್ನು ಮೆರೆಯುವಂತಹ ಆಶ್ರಮ. ಈ ಒಂದು ಸಂಸ್ಥಾನದಲ್ಲಿ ಹಿಂದೂಗಳಾಗಲಿ ಮುಸ್ಲಿಂ ಬಾಂಧವರಾಗಲಿ ಪ್ರತಿಯೊಬ್ಬರು ಸಹಿತ ಫಕೀರೇಶ್ವರ ಮಹಾರಾಜರ ಸದ್ಭಕ್ತರಾಗಿದ್ದಾರೆ. ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥದ್ದು. ಬಹುಶಃ ಈ ಭಾಗದ ಒಂದು ಭಾವೈಕ್ಯತೆ ಇದೆಯಲ್ಲ, ಈ ಪ್ರೀತಿ ವಿಶ್ವಾಸವನ್ನು ನೋಡಿ ಎಲ್ಲರೂ ಆನಂದಿಸಲೇಬೇಕು. ಇಲ್ಲಿ ಜಾತಿ ಮತ ಭೇದವಿಲ್ಲ. ಎಲ್ಲರೂ ಫಕೀರೇಶ್ವರ ಮಹಾರಾಜರ ಆಶೀರ್ವಾದಕ್ಕಾಗಿ ಬರ್ತಾರೆ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಹಿಂದೂಗಳು ಹಾಗೂ ಮುಸ್ಲಿಂ ಬಾಂಧವರು ಪ್ರತಿಯೊಬ್ಬರೂ ಇಲ್ಲಿಗೆ ಬರ್ತಕ್ಕಂಥದ್ದು ಪದ್ಧತಿ ಇದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಗದ್ದಿಗೆ, ಈ ಗದ್ದಿಗೆಯ ದರ್ಶನ ನಾವು ಮಾಡ್ತಾ ಇದ್ದೇವೆ. ನೀಲಕಂಠಂ ವಿರೂಪಾಕ್ಷಂ ನಿರ್ಮಲಂ ನಿಲಯಪ್ರಭಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ವಾಮದೇವಂ ಮಹಾದೇವಂ ಲೋಕನಾಥಂ ಜಗದ್ಗುರುಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ನಮಃ ಶಿವಾಯ ಸಾಂಬಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಯೋಗಿನಾಂ ಪತಯೇ ನಮಃ.
ಶಿರಹಟ್ಟಿಯ ಭಾವೈಕ್ಯತಾ ಜಗದ್ಗುರು ಶ್ರೀ ಜಗದ್ಗುರು ಫಕೀರ್ ಸಂಸ್ಥಾನ ಮಠಕ್ಕೆ ಇವತ್ತಿನ ದಿವಸ ಭೇಟಿ ಕೊಟ್ಟಿರುವಂಥ ಸಂಗತಿ ನಮ್ಮ ಮನಸ್ಸಿಗೆ ಭಾಳ ಆನಂದವನ್ನು ಉಂಟು ಮಾಡಿದೆ. ಆನಂದವನ್ನು ಉಂಟು ಮಾಡಿರುವಂಥ ಸ್ವಾಮಿಗಳ ಹೆಸರು ಆನಂದವೇ ಇದೆ. ಅವರೂ ಆನಂದವಾಗಿರುತ್ತಾರೆ, ಜಗತ್ತು ಆನಂದವಾಗಿರಬೇಕನ್ನೋದನ್ನು ಬಯಸುವಂಥ ಪುಣ್ಯಾತ್ಮರು ಇವತ್ತಿನ ದಿವಸ ಆಕಸ್ಮಿಕವಾಗಿ ನಮ್ಮ ಮಠಕ್ಕೆ ಬಂದದ್ದು, ಭೇಟಿ ಕೊಟ್ಟದ್ದು ನಮ್ಮೆಲ್ಲ ಭಕ್ತರಿಗೆ ಆನಂದ ಉಂಟಾಗಿದೆ. ಜಗತ್ತಿನಲ್ಲಿರುವಂಥ ಎಲ್ಲ ಜೀವರಾಶಿಗಳಿಗೆ ಸುಖಶಾಂತಿ ಉಂಟಾಗಲಿ ತಳಿ ಹಾರೈಸಿ ನಮ್ಮ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಶಿರಹಟ್ಟಿಯ ಮಹಾಸಂಸ್ಥಾನ ಶ್ರೀ ಜಗದ್ಗುರು ಫಕೀರೇಶ್ವರನ ಶ್ರೀಪೀಠಕ್ಕೆ ಅತ್ಯಂತ ಅಭಿಮಾನದಿಂದ ಆನಂದ ಗುರೂಜಿಯವರು ಆಗಮಿಸಿದ್ದಾರೆ. ಸದ್ಯದ ಜಗದ್ಗುರು ಮಹಾಸನ್ನಿಧಿಯವರಿಗೆ ಬಹಳಷ್ಟು ಆನಂದವಾಗಿದೆ. ಬಹಳ ಗಮನಿಸಬೇಕಾಗಿರುವಂತಹದ್ದು ಅಂದರೆ ಶಿರಹಟ್ಟಿ ಮಹಾಸಂಸ್ಥಾನ ಪೀಠ ಭಾವೈಕ್ಯತಾ ಪೀಠ ಅಂತಕ್ಕಂಥದ್ದು. ಈ ಭಾವೈಕ್ಯತಾ ಪೀಠಕ್ಕೆ ಭಾವೈಕ್ಯತಾ ಮೂರ್ತಿ ಆನಂದ ಗುರೂಜಿ ಬಂದಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ತಂದು ಕೊಟ್ಟಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆನಂದ ಗುರೂಜಿಯವರು ಕೇವಲ ರಾಜ್ಯವಲ್ಲ, ರಾಷ್ಟ್ರವಲ್ಲ, ಪ್ರಪಂಚವನ್ನೇ ಆಕರ್ಷಣೆ ಮಾಡಿರ್ತಕ್ಕಂತಹ ಒಬ್ಬ ಮೇರು ಸಾಧಕರು. ಅವರು 10 ರಂಗಗಳಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಬಹಳ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಆನಂದ ಗುರೂಜಿಯವರು ಬಹಳ ದೊಡ್ಡ ಪೀಠ ಅನಿಸಿಕೊಂಡಿರ್ತಕ್ಕಂಥ ಈ ಶಿರಹಟ್ಟಿ ಮಹಾಪೀಠಕ್ಕೆ ಆಗಮಿಸಿದ್ದು ಬಹುಶಃ ಜಗದ್ಗುರುಗಳು ಅಷ್ಟೇ ಅಲ್ಲ, ನಮ್ಮ ಈ ಶ್ರೀಮಠದ ಎಲ್ಲ ಪ್ರಮುಖ ಸದ್ಭಕ್ತರನ್ನು ಮೊದಲು ಮಾಡಿಕೊಂಡು ಈ ನಾಡಿಗೆ ಅತ್ಯಂತ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಈ ನಾಡಿಗೆ ಸದಾಕಾಲ ಆನಂದ ಗುರೂಜಿ ಬರ್ತಾ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಫಕೀರೇಶ್ವರ ಮಹಾರಾಜ್ ಕಿ ಬೋಲೋ, ಫಕೀರೇಶ್ವರ ಮಹಾರಾಜ್ ಕಿ. ಭಾವೈಕ್ಯತೆಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನಕ್ಕೆ ಈ ನಿಮ್ಮ ಮಹರ್ಷಿ ಆನಂದ ಗುರೂಜಿಯವರು ಬಂದಿರತಕ್ಕಂತಹದ್ದು ನನ್ನ ಪೂರ್ವಜನ್ಮದ ಪುಣ್ಯವೇ ಅಂತ ನಾನು ತಿಳಿದಿದ್ದೇನೆ. ಭಾವೈಕ್ಯದ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಇಲ್ಲಿ ಹಿಂದೂ ಮುಸಲ್ಮಾನ್ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸಹಿತ ಒಬ್ಬರಿಗೊಬ್ಬರಲ್ಲಿರ್ತಕ್ಕಂಥ ವೈಷಮ್ಯಗಳನ್ನು ಬಿಟ್ಟು ಆ ಪ್ರೀತಿ ವಿಶ್ವಾಸವನ್ನು ಹೆಚ್ಚಿನಾದ ರೀತಿ ಸ್ವಾಗತಿಸಿ ಅದನ್ನು ಆರಾಧಿಸಿ ಇಲ್ಲಿರ್ತಕ್ಕಂಥ ಶ್ರೀಗಳ ಒಂದು ಆಶೀರ್ವಾದದಿಂದ ಪ್ರತಿಯೊಬ್ಬರು ಸಹಿತ ಇವತ್ತು ಸುಖ, ಸಂತೋಷ, ನೆಮ್ಮದಿಯುತವಾಗಿ ಈ ಭಾಗದಲ್ಲಿ ಸಕಾಲಕ್ಕೆ ಆಗಬೇಕಾಗಿರ್ತಕ್ಕಂತಹ ಮಳೆ ಬೆಳೆ ಸಂತೃಪ್ತಿಯಾಗಿ ರೈತರು ಹಾಗೂ ಈ ಭಾಗದಲ್ಲಿರ್ತಕ್ಕಂಥ ಯೋಧಕವರರು ಸಂತೃಪ್ತಿಯಿಂದ ಇರಲಿ ಅಂಥೇಳಿ ಫಕೀರೇಶ್ವರ ಮಹಾರಾಜರನ್ನು ಮತ್ತೊಮ್ಮೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸಾಕಷ್ಟು ಇತಿಹಾಸ ಇರ್ತಕ್ಕಂಥ ಈ ಆಸ್ಥಾನ ಇನ್ನಷ್ಟು ಪ್ರವರ್ಧಮಾನಕ್ಕೆ ಬಂದು ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಭಕ್ತ ಸಮೂಹಕ್ಕೆ ಅವರವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುವಂಥ ರೀತಿ ಶ್ರೀಗಳ ಆಶೀರ್ವಾದ ಸದಾ ನಿಮಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗದಗಿನಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿ ನಡೆದಿದೆ. ಇದು ಸೌದತ್ತಿಯಿಂದ ಬಂದಂತಹ ಪ್ರಸಾದ. ಸೌದತ್ತಿ ಯಲ್ಲಮ್ಮನ ಆಸ್ಥಾನದಿಂದ ಹರಿದ್ರ, ಕುಂಕುಮ ಇದೆಲ್ಲವೂ ಬಹಳ ವಿಶೇಷ. ಅಮ್ಮ, ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಭಗವತಿ ನೋಡಿ, ಆ ತಾಯಿ ಆಸ್ಥಾನದಿಂದ ಸೌದತ್ತಿ ಯಲ್ಲಮ್ಮನ ಕ್ಷೇತ್ರದಿಂದ ಆತ್ಮೀಯರಾದಂಥ ಚಂದ್ರೂರವರು ಹಾಗೂ ಅವರ ಸಹಪಾಠಿಗಳೆಲ್ಲರೂ ಸೇರಿ ಅಲ್ಲಿಂದ ತಾಯಿ ಪ್ರಸಾದನ ತಂದಿದ್ದಾರೆ. ಇದು ನಮ್ಮ ಪೂರ್ವಜನ್ಮದ ಪುಣ್ಯ. ಅಂಬಾ, ಮಹಾಲಕ್ಷ್ಮಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ.
ಈ ಮಹರ್ಷಿವಾಣಿಯ ಧರ್ಮಯಾತ್ರೆ ಅದರ ಜೊತೆಗೆ ವಿಷ್ಣು ದಶಾವತಾರದ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಗದಗ ಮಹಾನಗರದಲ್ಲಿ ಬಂದು ಇಲ್ಲಿ ಸೇರಿರ್ತಕ್ಕಂಥ ಬಹಳಷ್ಟು ಜನರಿಗೆ, ಅದರಲ್ಲಿ ಕೂಡ ವಿಶೇಷವಾಗಿ ತಾಯಂದಿರಿಗೆ ವಿಷ್ಣುವಿನ ಸಹಸ್ರನಾಮ ವಿಷ್ಣು ಪಾರಾಯಣವನ್ನು ಮಾಡಿಸುವುದರ ಜೊತೆಗೆ ಆ ಒಂದು ಭಕ್ತರ ಭಕ್ತಿಗೆ ಒಲಿಮೆಯಾಗಿ ದರ್ಶನ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಗುರೂಜಿ ಯಾರಾದರೂ ಇದ್ದರೆ ಅದು ನಮ್ಮ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.